ನನ್ನ ಹೆಸರು ಸಿ ವಿ ಶ್ರೀಧರಮೂರ್ತಿ ಅಂತ ಹೇಳಿ, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯವನು ನಾನು. ನನ್ನ ಉದ್ಯೋಗ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕ ಮತ್ತು ಕನ್ನಡ ವಿಭಾಗ ಮುಖ್ಯಸ್ಥ, ಮೈಸೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ. ರಂಗಭೂಮಿ ಆಸಕ್ತಿಯನ್ನು ಕುರಿತು ಕೇಳಿದ್ರಿ. ಬಹಳ ಹಳೆಯ ವಿಚಾರ ಅದು ನನಗೆ. ಯಾಕೆಂದರೆ ನನ್ನ 6ನೇ ವಯಸ್ಸಿನಲ್ಲಿ, ಅಂದರೆ 62 ವರ್ಷಗಳ ಹಿಂದೆ ನಾನು ರಂಗಮಂಚವನ್ನು ಏರಿದ್ದು, ವೇದಿಕೆಯನ್ನು ಏರಿದ್ದು. ಆಗ ನನ್ನ ಒಬ್ಬ ಮೇಷ್ಟ್ರಿದ್ದರು, ರಾಮಯ್ಯನವರು ಅಂತ. ಅವರು ನನಗೆ ಘಟೋದ್ಗದ ಪಾತ್ರಕ್ಕೆ ಒಂದು ಗದೆಯನ್ನು ಮಾಡಿಸಿ ನನ್ನನ್ನು ರಂಗಮಂಚದ ಮೇಲೆ ಹತ್ತಿಸಿದರು. ಅವತ್ತಿನಿಂದ ನನ್ನ ರಂಗ ಚಟುವಟಿಕೆಗಳು ನಿಲ್ಲದೆ, ನಿಂತ ನೀರಾಗದೆ, ಜೀವ ನದಿಯಾಗಿ ಹರಿಯುತ್ತಾ ನಿರಂತರವಾಗಿ ಬರ್ತಾಯಿದೆ. ನಾನು ಮುಖ್ಯವಾಗಿ ನಟನೆ, ನಿರ್ದೇಶನ ಮತ್ತು ಸಂಘಟನೆ ಈ ಮೂರರಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನೇಪಥ್ಯದಲ್ಲಿ ಹಿಮ್ಮರಂಗದಲ್ಲಿ ನಾನು ಅಷ್ಟಿಲ್ಲ. ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾದಾಗ ಬೆಳಕು ಮತ್ತು ಪ್ರಸಾಧನ ಮೇಕಪ್ನಲ್ಲಿ ಮಾಡಿದ್ದೀನಿ. ಮತ್ತು ಸ್ಟೇಜ್ ಸೆಟ್ಟಿಂಗ್ ಇದೆಯಲ್ಲ, ವಿನ್ಯಾಸ ಇತ್ಯಾದಿ, ಅದರಲ್ಲೂ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀನಿ. ನಾನು ಹೇಳ್ಕೋಬಾರ್ದು ಅದನ್ನು. ಬಟ್ ನಟನೆ, ನಿರ್ದೇಶನ, ಸಂಘಟನೆ ಮತ್ತು ಕಾರ್ಯಕ್ರಮಗಳ ನಿರೂಪಣೆ ಇತ್ಯಾದಿಗಳಲ್ಲಿ ನಾನು ಹೆಚ್ಚು ತೊಡಗಿಸ್ಕೊಂಡಿದ್ದೀನಿ. ಸರ್, ನೀವು ತೊಡಗಿಸಿಕೊಂಡಿರುವ ತಂಡಗಳ ಹೆಸರುಗಳು ಹೌದಾ? ಯಾವುದು? ಅದು ಹೇಳೋದಕ್ಕೆ, ಯಾಕೆಂದರೆ ಮೈಸೂರಿನಲ್ಲಿ ಎಷ್ಟು ತಂಡಗಳಿದೆಯೋ ಬಹುಶಃ ಅಷ್ಟೂ ತಂಡಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಆದರೆ ನನಗೆ ಜೀವಕ್ಕೆ ಹತ್ತಿರವಾದದ್ದು ನಮ್ಮ ಸುರುಚಿ, ಕಲಾ ಸುರುಚಿ. ಅದನ್ನು ಬಿಟ್ಟರೆ ಸಮುದಾಯದಲ್ಲಿ ಬಹಳ ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿದ್ದೀನಿ. ಭಾಳ ಹಿಂದೆ ಕಲಾಪ್ರಿಯ ಅಂತ ಇತ್ತು ಅಲ್ಲಿ, ಮತ್ತು ಕದಂಬ ರಂಗವೇದಿಕೆಗೆ ತುಂಬ ದುಡಿದಿದ್ದೀನಿ. ಇದೆಯಲ್ಲ ಬೀದಿ ನಾಟಕ 1980ಸ್ನಲ್ಲಿ ಅವ್ರ ಜೊತೆ ಅವಾಗ ಭಾಗವಹಿಸಿದ್ದೆ. ನಾನು ಈಗಾಗಲೇ ಹೇಳಿದಾಗೆ ಸಮತೆಂತೋದಲ್ಲಿ ಫೈನ್ ಆರ್ಟ್ಸ್ ಕಾಲೇಜಿನ ಕಾರ್ಯಕ್ರಮ ಅಂದರೆ ನಾಟಕಗಳಲ್ಲೂ, ಅಲ್ಲಿ ನಾನು ಫೈನ್ ಆರ್ಟ್ಸ್ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಡ್ರಾಮಾ, ನಾನು ರ್ಯಾಂಕ್ ಸ್ಟೂಡೆಂಟು 1980-82ನಲ್ಲಿ. ಅಲ್ಲಿ ಅನೇಕ ಅನುವಾದಿತ ನಾಟಕಗಳು, ಗ್ರೀಕ್ ನಾಟಕಗಳು ಮುಂತಾದವು ಮಾಡಿದ್ದೀನಿ. ಅಲ್ಲೂ ಮಾಡಿದ್ದೀನಿ. ಅಪ್ರವರಂಭೆ ನಮ್ಮ ನಾಗಚಂದ್ರ ಅವರ ಗುಂಪು, ಅಲ್ಲೂ ಮಾಡಿದ್ದೀನಿ. ಇನ್ನು ರಂಗಾಯಣದ ನಾಟಕಗಳಲ್ಲೂ ಕೂಡ ನಾನು ಭಾಗವಹಿಸಿ ಕಾರಂತರ ಕಾಲದಿಂದಲೂ ಚಿದಂಬರರಾವ್ ಜಂಬೆ, ಜನ್ನಿ, ನಮ್ಮ ಹಳೆ ಮನೆ ಎಲ್ಲರ ಸಮಕಾಲೀನ ಸಂದರ್ಭಗಳಲ್ಲಿ ನಾನು ಮಾಡ್ಕೊಂಬಂದಿದ್ದೀನಿ. ನಾಟಕದಲ್ಲಿ ಪಾತ್ರ ಅಂತ ಅಲ್ಲ, ಅವರ ಜೊತೆ ನನ್ನ ಹೊಂದಾಣಿಕೆ, ಒಡನಾಟ ಇದೆ. ಸರ್, ಈಗ ನಿಮ್ಮದು ಇನ್ನೊಂದು ಕ್ವಶನ್ನು, ನೀವು ಯಾವ್ಯಾವ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀರಾ ಮತ್ತು ಅದರ ಇಸುವಿಗಳು ಹೇಳ್ಬೋದಾ ನೆನಪಿದ್ದರೆ? ಇಸುವಿಗಳು ನನಗೆ ಸ್ವಲ್ಪ ಕಷ್ಟ ತಟ್ಟಂತ ಹೇಳೋದು. ಆದರೆ ಯಾವ್ಯಾವ ನಾಟಕದಲ್ಲಿ ಸುಮಾರು 100ಕ್ಕೂ ಹೆಚ್ಚು ನಾಟಕ ಮಾಡಿದ್ದೀನಿ. ಬಹಳ ಮುಖ್ಯವಾದ ನಾಟಕ ನಾನು ಮಾಡಿರೋದು ಯಾವುದಪ್ಪ ಅಂದರೆ ರಾಷ್ಟ್ರೀಯ ಎಚ್.ಎಂ. ನಾಯಕ, ನರಕದ ನ್ಯಾಯ, ಅದಲ್ಲದೇ ಸ್ಮಶಾನ ಕುರುಕ್ಷೇತ್ರಂ, ಅದರಲ್ಲೆಲ್ಲ ನಾನು ಬಹಳ ಮುಖ್ಯವಾದ ಪಾತ್ರಗಳನ್ನೇ ಮಾಡಿದ್ದೀನಿ. ಸದಾರಾಮೆ, ವಂಶವೃಕ್ಷ, ಮುದ್ದುರಾಜರ ಪ್ರಸಂಗ, ತಲೆದಂಡ, ಹೀಗೆ ಒಂದು ಪಟ್ಟಿಯನ್ನೇ ನಾನು ಹೇಳ್ತಾ ಹೋಗ್ಬೋದು. ಸಾಕಷ್ಟು ನಾಟಕಗಳೇ, ಇವು ಕೆಲವು ಮಾತ್ರ ನಾನು ಹೇಳಿದ್ದು ನಿಮಗೆ. ಈ ಥರ 40 ವರ್ಷಗಳ ಅವಧಿಯಲ್ಲಿ ಸುಮಾರು ನಾಟಕಗಳನ್ನು ನಾನು ಮಾಡ್ಕೊಂಬಂದಿದ್ದೀನಿ. ಅಮಾಸ, ಹುಯ್ಯಲೋ ಡಂಗೂರವ, ನಮ್ಮ ಎಚ್.ಎಂ. ಚೆನ್ನಯ್ಯ ಅವರ ನಾಟಕ ಅದು. ಆ ಅಮಾವಾಸ ಮೊದಲೇ ಹೇಳಿದ್ನಲ್ಲ. ಈ ಥರದ ಕೆಲವು ಪ್ರಾಯೋಗಿಕ ನಾಟಕಗಳು, ಕೊಡೆ, ಚಂದ್ರಶೇಖರ ಪಾಟೀಲ್ ಅವರದ್ದು ಆ ಕೊಡೆಗಳು, ಅದಲ್ಲೂ ಮಾಡಿದ್ದೀನಿ. ಕುಂಟ ಕುರುವತ್ತಿನಲ್ಲಿ ಮಾಡಿದ್ದೀನಿ. ಹದ್ದು ಮೀರದ ಹಾದಿ, ನಾವು ಅದನ್ನು ಬಾಂಬೆಗೆ ತಗೊಂಡು ಹೋಗಿ ಅಲ್ಲಿ ಭಾಳ ಪ್ರಸಿದ್ಧವಾಯಿತು. ಉಮೇಶ್ ಅವರು ಮತ್ತು ರಾಮಣ್ಣನ ಡೈರೆಕ್ಷನ್, US ರಾಮಣ್ಣ ಡೈರೆಕ್ಷನ್. ಈ ಥರ ಒಂದು ಸಾಕಷ್ಟು ಹೇಳ್ತಾ ಹೋಗ್ಬೋದು ನಾನು. ಮೃಚ್ಛಕಟಿಕ ತಕ್ಷಣ ನನಗೆ ಹೆಚ್ಚು ಜ್ಞಾಪಕ ಬರ್ತಾಯಿಲ್ಲ, ಬಂದಿದ್ದನ್ನು ನಿಮಗೆ ಹೇಳಿದ್ದೀನಿ ಅಷ್ಟೇ. ಸರ್, ನಾಟಕನ ನೀವು ಯಾವ ಯಾವ ಸ್ಥಳಗಳಲ್ಲಿ ಮಾಡಿದ್ದೀರಾ? ಅಂದರೆ ಉದಾಹರಣೆಗೆ ರಂಗಮಂದಿರ ಅಥವಾ ಬೇರೆ ಇನ್ಯಾವುದಾದ್ರು ಕಡೆ ಮಾಡಿದರೆ? ನಾನು ಆಗಿನ ಕಾಲಕ್ಕೆ ರಂಗಮಂದಿರಗಳು ಇರಲಿಲ್ಲ ನಮ್ಮ ಊರಿನಲ್ಲಿ, ಚಿಕ್ಕನಾಯಕನಹಳ್ಳಿ ಅಂತ ಹಳ್ಳಿ ತುಮಕೂರಿನಲ್ಲಿ. ಅಲ್ಲಿ ಕೆಲವೊಮ್ಮೆ ಗಣೇಶನ ಪೆಂಡಾಲ್, ನಿಮಗೆ ಗೊತ್ತಲ್ಲ, ರಾಮನವಮಿ ಸಂದರ್ಭ ಆಗ ನಾಟಕಗಳು ಮಾಡೋರು, ಅಂಥ ಕಡೆಯಲ್ಲೂ ಮಾಡಿದ್ದೀನಿ. ಮೈಸೂರಿಗೆ ಬಂದ ಮೇಲೆ ನಾನು ಸೆಂಟೆನರಿ ಹಾಲು, ಧ್ವನ್ಯಾಲೋಕ, ಸುರುಚಿ ರಂಗಮನೆಯ ಒಂದು ಸುರುಚಿ ಮನೆ, ರಂಗಮನೆ, ಅಲ್ಲಿ ಮಾಡಿದ್ದೀನಿ. ಕ್ರಾಫರ್ಡ್ ಹಾಲ್ನಲ್ಲಿ ಮಾಡಿದ್ದೀನಿ, ಟೌನ್ ಹಾಲ್ನಲ್ಲಿ ಮಾಡಿದ್ದೀನಿ. ಬೆಂಗಳೂರಿನಲ್ಲಿ ಕೂಡ ನಾನು ಸಾಕಷ್ಟು ಈ ರಂಗಮಂದಿರಗಳಿದೆಯಲ್ಲ ಅದರಲ್ಲಿ, ಮತ್ತು ಖಾಸಗಿಯವರು ಮನೆಯಲ್ಲೇ ರಂಗಮಂದಿರ ಮಾಡ್ಕೊಂಡಿದ್ದಾರೆ, ಅಂಥ ಕಡೆಯಲ್ಲೂ ಮಾಡಿದ್ದೀನಿ ನಾನು.
ಒಟ್ಟಿನಲ್ಲಿ ಮೈಸೂರು ಬೆಂಗಳೂರಿನಲ್ಲಿ ಯಾವ್ಯಾವ ಪ್ರಮುಖ ರಂಗಮಂದಿರಗಳಿದೆಯಲ್ಲ ರವೀಂದ್ರ ಕಲಾಕ್ಷೇತ್ರವು ಸೇರಿದ ಹಾಗೆ ಅಲ್ಲೇ ಎಲ್ಲ ಕಡೆಯಲ್ಲೂ ನಾನು ನಾಟಕದಲ್ಲಿ ಮಾಡಿದ್ದೀನಿ ನಾನು. ಈ ನಾಟಕದ ಬಗ್ಗೆ ನಿಮ್ಮ ಅನುಭವಗಳು ಮತ್ತು ಅನಿಸಿಕೆಗಳೇನಾದರೂ ಹೇಳೋದಾದರೆ? ಅಂದರೆ ಒಟ್ಟು ನಾಟಕಗಳ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು. ರಂಗಭೂಮಿ ಅಂತ ಅಂದರೆ ಕೇವಲ ಮೋಜಲ್ಲ, ಅದು ಒಂದು ಜೀವನ ವಿಧಾನ. ಕೇವಲ ನಾಟಕವಲ್ಲ, ಅದು ಬದುಕನ್ನು ಬೆಳೆಸುವಂತಹ, ಬದುಕಿಗೆ ಹೊಸ ಚೈತನ್ಯವನ್ನು ತುಂಬುವಂತಹ ಮತ್ತು ದಾರಿದೀಪವಾಗಬಲ್ಲ ಒಂದು ಮಹಾಶಕ್ತಿ. ಅದನ್ನು ನಾನು ರಂಗಭೂಮಿಯ ಸಂದರ್ಭದಲ್ಲಿ ಕಂಡುಕೊಂಡಿದ್ದೀನಿ. ರಂಗಭೂಮಿಯಿಂದ ನಾನು ಬೆಳೆದಿದ್ದೀನಿ. ನನ್ನ ಕೈಲಾದಷ್ಟು ಕೊಡುಗೆ ನಾನು ರಂಗಭೂಮಿಗೆ ಕೊಟ್ಟಿದ್ದೀನಿ ಅಂತ ಹೆಮ್ಮೆಯಿಂದ ನಾನು ಹೇಳಿಕೊಳ್ಳಬಲ್ಲೆ. ರಂಗಭೂಮಿಯ ಅನುಭವಗಳನ್ನು ಅಲ್ಲಿ ನನಗೆ ಸಂತೋಷದ ಅನುಭವವೂ ಬಂದಿದೆ, ಕೆಲವೊಮ್ಮೆ ದುಃಖದ ಅನುಭವವೂ ಬಂದಿದೆ, ಮರೆಯಲಾಗದ ವಿಶಿಷ್ಟವಾದ ಅದ್ಭುತವಾದಂಥ ಅನುಭವ ಕೂಡ ಬಂದಿದೆ. ಅದರಲ್ಲಿ ನಾಟಕ ಮಾಡೋರು ಎಷ್ಟು ಜಾಗೃತಿಯಿಂದ ಇರಬೇಕು ಅನ್ನೋದಕ್ಕೆ ಸಣ್ಣ ಒಂದು ಉದಾಹರಣೆ ಯಾಕೆಂದರೆ ಸಮಯ ತುಂಬ ಹಿಡಿಯುತ್ತೆ ಹೇಳ್ತಾ ಹೋದರೆ. ಒಂದೇ ಒಂದು ನಾನು ಹೇಳ್ತೇನೆ. ನಾನು ಲಿಂಗದೇವರ ಹಳೆಮನೆಯವರ ಚಿಕ್ಕದೇವ ಭೂಪ ನಾಟಕ ಅದಂತೂ ಬಹಳ ಪ್ರಸಿದ್ಧ. ಅದರಲ್ಲಿ ನಾನು ವಿಶಾಲಾಕ್ಷ ಪಂಡಿತನ ಪ್ರಧಾನ ಪಾತ್ರ ಮಾಡಿದ್ದೆ. ತುಂಬ ಒಳ್ಳೆಯ ಹೆಸರು ಬಂತು, ನನ್ನ ಬದುಕಿಗೆ ಆಯಾಮ ಬಂತು. ಚಾಮರಾಜನಗರದಲ್ಲಿ ಆ ನಾಟಕ ನಾವು ಮಾಡ್ತಾಯಿದ್ದು. ಆ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಂಗಕರ್ಮಿ ತಿಳ್ಕೋಬೇಕಾದ ಮಾತಿದು. ಹಳೆ ಮನೆಯವ್ರಿಗೆ ಹೇಳಿದೆ, ನೋಡಿ ಈ ಡೈಲಾಗ್ಗಳು ಭಾಳ ಅಪಾಯ ತರೋ ಸಾಧ್ಯತೆ ಇದೆ, ದಯವಿಟ್ಟು ಇದನ್ನು ತೆಗೆದುಬಿಡಿ ಅಂತ ಹೇಳಿ. ಇರಲೇ ಬಿಡ್ರಿ ಶ್ರೀಧರಮೂರ್ತಿಯವರೇ. ಹಾಗಲ್ಲ ಸರ್, ನೋಡಿ ನೀವೇನು ಬರೆದಿದ್ದೀರಿ, ನಂಜನಗೂಡಿನ ಸುತ್ತಮುತ್ತ ಇರೋರು ಬೆರಕಿಗೆ ಹುಟ್ಟಿದ ಬಂದಿ ಅಂತ ಒಂದು ಮಾತು ಬಂದ್ಬಿಡುತ್ತಲ್ಲಿ. ನೀವು ಮಾಡ್ತಿರೋದೇ ಚಾಮರಾಜನಗರದಲ್ಲಿ. ನಂಜನಗೂಡು ಹತ್ರ ಚಾಮರಾಜನಗರ ಜನ ಸವಾಸ ಭಾಳ ಸ್ವಾಭಿಮಾನಿಗಳು ಬೇರೆ, ಏನಾಗಲ್ಲ ಅಂತ ಶುರುವಾಯಿತು. ಆ ಡೈಲಾಗ್ ಹೇಳೇ ಬಿಟ್ಟ. ಓ ಅಂದ್ಬಿಟ್ರು, ನೀವು ನಂಬ್ತೀರಾ ಬಿಡ್ತೀರ, ರೈ ಅಂತ ಕಲ್ಲು ಬಂತು. ಕಲ್ಲು ಬಿತ್ತು, ಯಾರು ತಲೆಗೆ ಬಿಡಲಿಲ್ಲ. ಹಿಂದುಗಡೆ ನೇಪಥ್ಯ ಗೋಡೆಗೆ ಅಲ್ಲಿ ಹೊಡಿತು. ಅದೇನು ದೇವರೇ ನಮ್ಮ ಪರವಾಗಿದ್ನೋ, ನಮ್ಮ ಅದೃಷ್ಟ ಭಾಗ್ಯವೋ, ಲೈಟ್ ಹೋಗ್ಬಿಡ್ತು. ಲೈಟ್ ಹೋಗ್ತಾ ಕಲ್ಲು ಹೊಡಿಯೋರಿಗೆ ಗೊತ್ತಾಗಲಿಲ್ವಲ್ಲ, ನಿಂತೋಗ್ಬಿಡ್ತು. ತಕ್ಷಣ ನಾಟಕ ನಿಂತೋಗ್ಬಿಡ್ತು. ಏರ್ಪಡಿಸಿದ್ದವರು ನಮ್ಮ ಸೋಮಶೇಖರ ಸೋಮಣ್ಣಗೆ ಬದುಕಿಲ್ಲ, ನಮ್ಮ ಪ್ರಭುಸ್ವಾಮಿಯವರೆಲ್ಲ ಕೈ ಮುಗಿದು ಕಾಲಿಗೆ ಬಿದ್ದು ಕಡೆಗೆ ಇದು ಈ ನಾಟಕದ ಡೈಲಾಗಪ್ಪ, ನಿಜ ಜೀವನದ್ದಲ್ಲ ಅಂತ ಹೇಳಿ ಮಾಡಿದ್ರು. ಅವಾಗ ನಾನು ಹೇಳಿದೆ, ಹಳೆ ಮನೆಯವರೇ ನನ್ನ ಮಾತು ಕೇಳಿದ್ರೆ ನಾಳೆ ದಿವಸ ನೋಡಿದರೆ ಏನು ಪೇಪರ್ನಲ್ಲಿ ನಾಟಕದಲ್ಲಿ ಡೈಲಾಗ್ ದುರಂತ, ಘೋರವಾದಂತಹ ಹಲವು ಅಧ್ಯಾಪಕರ ಸಾವು, ಕಲ್ಲೇಟಿನಿಂದ ಭೀಕರ ಮರಣ ಅಂತ ಬರ್ತಾಯಿತ್ತು ಅಂತ ಹೇಳಿ ತಮಾಷೆ ಮಾಡಿದ್ದೆ. ಅಂದರೆ ಅವರು ಒಪ್ಕೊಂಡ್ರು, ಹೋದಲ್ವೇ ಅಂತ. ಅಂದರೆ ನಾಟಕ ಮಾಡೋದು ದೊಡ್ಡದಲ್ಲ, ನಾಟಕ ಮಾಡೋಕ್ಕೆ ಮುಂಚೆ ಪರಿಣಾಮಗಳನ್ನು ನೀವು ಯೋಚಿಸಬೇಕು. ಅನ್ನೋ ನಾಟಕ ಹೇಗೆ ಒಳ್ಳೆಯದು ಮತ್ತು ನಮಗೆ ಗೊತ್ತಿಲ್ಲದೆ ಅಪಾಯ ತರುತ್ತೆ ಅನ್ನುವಂಥದ್ದು ಹೇಳಿದೆ. ಅದೇ ರೀತಿ ನಾಟಕ ನಮ್ಮನ್ನು ಎಷ್ಟು ಅದ್ಭುತವಾದ ಅನುಭವಕ್ಕೆ ಒಳಪಡಿಸುತ್ತೆ ಅಂದರೆ, ಸಂತೇಶಿವರ ಭೈರಪ್ಪನವರು ಅಂತ ಊರು, ಅಲ್ಲಿ ವಂಶವೃಕ್ಷ ಮಾಡಿದ್ವು. ಆ ವಂಶವೃಕ್ಷ ನಾಟಕ ಹೇಳಿ ಕೇಳಿ ಬೌದ್ಧಿಕವಾದ ನಾಟಕ. ಅದು ಸಾಮಾನ್ಯನಿಗೆ ಅದೆಷ್ಟು ಹಿಡಿಸುತ್ತೋ ಭಯ ಇತ್ತು. ನೀವು ನಂಬುತ್ತೀರಾ ಬಿಡ್ತೀರಾ, ನಾಟಕ ಮುಗಿದ ಮೇಲೆ 400ಕ್ಕೂ ಹೆಚ್ಚು ಹಳ್ಳಿ ಜನ, ಓದ್ದವರಲ್ಲ, ರಂಗಭೂಮಿ ಅಧ್ಯಯನ ಮಾಡಿದವರು, ಡಿಪ್ಲೊಮಾ ಇನ್ ಡ್ರಾಮಾ ಮಾಡಿದವರಲ್ಲ, ಗ್ರಾಮೀಣ ಜನ ಬಂದು ಶ್ರೋತೃಗಳು ಮತ್ತು ಅವರ ತಂದೆ ಅಲ್ಲ ಅನ್ನೋದ್ರ ಬಗ್ಗೆ, ಈ ವಂಶವೃಕ್ಷ ನ್ಯಾಯದ ಬಗ್ಗೆನೇ 1.5 ಗಂಟೆ ಮಾತಾಡಿದ್ದಾರೆ. ನಿಸ್ಸಂಕೋಚವಾಗಿ ಮಾತಾಡಿದ್ದಾರೆ. ಗ್ರಾಮೀಣ ಮಟ್ಟಕ್ಕಿಂತ ಥೀಮು ತಲುಪುತ್ತೆ ಅಂತ ತಿಳಿದು ನನಗೆ ನನ್ನ ಜೀವಮಾನದಲ್ಲೇ ಆಗದಿರೋಷ್ಟು ನಾವೊಬ್ಬ ನಿರ್ದೇಶಕನಾಗಿ ಹೋಗಿದ್ದೆ ಅವತ್ತು. ಭಾಳ ಸಂತೋಷವಾಗೋದು. ಭೈರಪ್ಪನವರು ಭಾಳ ಸಂತೋಷಪಟ್ಟರು. ಹೀಗೆ ನಾಟಕಗಳು ನಮ್ಮನ್ನು ಕಲಿಸುತ್ತೆ, ಬೆಳೆಸುತ್ತೆ ಮತ್ತು ಅಪಾಯವನ್ನು ತಂದೊಡ್ಡುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಸರ್, ಮೈಸೂರು ರಂಗಭೂಮಿಯ ಬೆಳವಣಿಗೆಯಲ್ಲಿ ತಾವು ಗುರುತಿಸಿರುವ ಮಜಲುಗಳು 1960ರಿಂದ ಇತ್ತೀಚಿನವರೆಗೆ? 60 ನಂಗೆ ಅಷ್ಟು ನಾನು ಇರಲಿಲ್ಲ ಮೈಸೂರಲ್ಲಿ. 70ರ ದಶಕದಿಂದ ಬಂದವನು ನಾನು. 70ರ ದಶಕ ಸುವರ್ಣಯುಗ. ಬರೀ ರಂಗಭೂಮಿಗಲ್ಲ, ಸಾಂಸ್ಕೃತಿಕ ಬದುಕು ಮತ್ತು ಸಾಂಸ್ಕೃತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲೂ ಸಾಂಸ್ಕೃತಿಕ ಸ್ಪರ್ಧೆಗಳಿರ್ತಾಯಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಲಾಪ್ರೇಮಿ ಅಥವಾ ಕಲಾವಿದನಾಗಿದ್ದ. ಇನ್ನು ನಾಟಕಗಳಂತೂ ತುಂಬ ನಾಟಕಗಳನ್ನು ಕನ್ನಡದಲ್ಲಿ ಬರೆದಿದ್ದೇ 70 ಮತ್ತು 80ರ ದಶಕ. ಕಂಬಾರಿದ್ದರು, ಪಾಟೀಲರಿದ್ದರು, ಗಿರೀಶ್ ಕಾರ್ನಾಡ್ ಇದ್ದರು, ಎಚ್ ಎಸ್ ವೆಂಕಟೇಶ ಮೂರ್ತಿಗಳಿದ್ದರು,
ಪ್ರಾಯೋಗಿಕ ನಾಟಕ ಬರೆಯುವಂಥ ಹಲವರಿದ್ದರು. ಹೀಗಾಗ್ಬಿಟ್ಟು ಒಂದು ರೀತಿ ಅದಕ್ಕೆ ಮುಂಚೆ ಮಹಾಕವಿ ಕುವೆಂಪು, ಬೇಂದ್ರೆ, ಕಾರಂತರು ಕೂಡ ಒಂದೆರಡು ನಾಟಕ ಬರೆದಿದ್ದಾರೆ. ಈ ಥರದವರಿದ್ದರು. ಸೊ 70 ಮತ್ತು 80 ನಾಟಕದ ಸುವರ್ಣಯುಗ ಅಂತ ಹೇಳ್ಬೋದು ನಾವು. ಅಲ್ಲಿ ನಾನು ಒಂದು ಹಳೆಯ ಕಾಲದ ಹಳೆಯ ಶೈಲಿಯ ವೃತ್ತಿರಂಗ ಶೈಲಿಯ ನಾಟಕಗಳು, ಇನ್ನೊಂದು ಭಾವಗೀತಾತ್ಮಕವಾದ ಗುಣವುಳ್ಳಂಥ ರಮ್ಯ ಪಂಥದ ಕವಿಗಳು ಬರೆದಂಥ ಆ ನಾಟಕಗಳು, ಜನಪ್ರಿಯ ನಾಟಕಗಳು. ಅದಾದಮೇಲೆ 70ರ ನಂತರ ಪ್ರಯೋಗಶೀಲವಾದ ನಾಟಕಗಳೇನು ಬಂತಲ್ಲ, ಅಸಂಗತ ನಾಟಕಗಳು, ನಮ್ಮ ಡಾಕ್ಟರ್ ನಾರತ್ನ ಚೆನ್ನೈನವರು ಈ ಥರದವ್ರು ಬರೆದಿರೋದಿದೆಯಲ್ಲ. ಈಗ ಬಂತೆ ಅಂತ ನಾಟಕ, ಎಲ್ಲಿಗೆ, ಗೋಡೆ ಬೇಕೆ ಗೋಡೆ, ಈ ಥರದ ನಾಟಕಗಳು ಅಂಥದ್ದು ಬಂತು. ಅದರ ಮಧ್ಯದಲ್ಲಿ ತುಂಬ ಸಹಜವಾಗಿ AS ಮೂರ್ತಿ, ಬೇಲೂರು ಕೃಷ್ಣಮೂರ್ತಿ, ಗುಂಡಣ್ಣವ್ರದ್ದು, ಆಮೇಲೆ ದಾಶರಥಿ ದೀಕ್ಷಿತ್ತು, ಜೊತೆಗೆ ಕೈಲಾಸಮ್ಮು, ಪರ್ವತವಾಣಿ ಅಂಥವರು, ಈ ರೀತಿ ವೈವಿಧ್ಯಮಯವಾದ ವೈವಿಧ್ಯ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಜೊತೆಯಲ್ಲೇ ವೈವಿಧ್ಯಮಯವಾದ ವಸ್ತುಗಳನ್ನು ಇಟ್ಟುಕೊಂಡು ಒಂದು ನೂರಾರಲ್ಲ ಸಾವಿರಾರು ನಾಟಕ ಕನ್ನಡದ ಒಂದು ರಂಗಭೂಮಿ ಆಯಾಮವನ್ನೇ ಹೊಸ ದಿಕ್ಕಿಗೆ ತಿರುಗಿಸೋದು ಅಂತ ಹೇಳ್ತೀನಿ ನಾನು. ಆ 70ರಿಂದ ನಾನು ಬೆಳ್ಕೊಂಬಂದಿದ್ದೀನಿ. ಈ ಎಲ್ಲ ಬಗೆಯ ನಾಟಕಗಳಲ್ಲೂ ನಾನು ಪಾತ್ರ ಮಾಡಿರೋದು ನನ್ನ ಪುಣ್ಯ. ಮೈಸೂರು ರಂಗಭೂಮಿಯಲ್ಲಿ ನೀವು ಎದುರಿಸಿರುವ ಸಮಸ್ಯೆಗಳು ಯಾವುದು? ಮುಖ್ಯವಾದ ಸಮಸ್ಯೆ ಅಂತ ಅಂದರೆ ಪ್ರೇಕ್ಷಕರ ಕೊರತೆ. ಕೆಲವು ಟೈಮ್ನಲ್ಲಿ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬರ್ತಾ ಇರಲ್ಲ. ಈ ಪ್ರೇಕ್ಷಕರ ಕೊರತೆ ಅನ್ನೋದು ನಮಗಲ್ಲ, ಕೈಲಾಸಮ್ಗೆ ಬಂದಿತ್ತಂತೆ. ತುಮಕೂರಿನಲ್ಲಿ ಅವರು ನಾಟಕ ಮಾಡಿದಾಗ ಅವರು ಪಾಪ ಟೊಳ್ಳುಗಟ್ಟಿ ನೋಡಿದರೆ ಒಬ್ಬನೂ ಪ್ರೇಕ್ಷಕನಿಲ್ಲ. ಕಡೆಗೆ ಇಬ್ಬರೇ ಬಂದಿದ್ದಾರೆ. ಇಬ್ಬರಿಗೆ ನಾಟಕ ಮಾಡಿರೋರು. ಯಾರು ಬಂದಿದ್ದವರು ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಮತ್ತು ಅವ್ರ ಧರ್ಮಪತ್ನಿಯವರು ಬಂದಿದ್ದರು. ಕೈಲಾಸಂ ಹೇಳಿದ್ರಂತೆ, ನನಗೆ 2000 ಜನ ಬಂದರೂ ಸಂತೋಷ ಆಗ್ತಿರಲಿಲ್ಲ, ನನಗೆ 1000 ಹವಳಕ್ಕಿಂತ 3 ಮುತ್ತು ಮೇಲೂ, ಅದರಿಂದ ನಿಮ್ಮಂಥ ಮಹಾನ್ ಭಾವರು ಬಂದಿದ್ದೀರಲ್ಲ ಅಷ್ಟು ಸಾಕು ನನಗೆ ಸಂಖ್ಯೆ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂಥೇಳಿ ಇಬ್ಬರೇ ಮಂದಿಗೆ ಮಾಡಿದರು. ಅದನ್ನು ನಾವು ಅನುಭವಿಸಿದ್ವು. ಗೌತಮ ಬುದ್ಧ ಪುಟ್ಟಸ್ವಾಮಿಯವ್ರ ನಾಟಕ ವಿದ್ಯಾರ್ಥಿಗಳಿಗೋಸ್ಕರ ಸೆಂಟಿನರಿ ಹಾಲ್ನಲ್ಲಿ ಮಾಡಿದರೆ 34 ಜನ ಪಾತ್ರಧಾರಿಗಳಿದ್ದೀವಿ, 7 ಜನ ಪ್ರೇಕ್ಷಕರಿದ್ದಾರೆ. ಭಾಳ ಮನಸ್ಸಿಗೆ ದುಃಖ ಆಗೋಯ್ತು. ಮೇಕಪ್ನಲ್ಲೇ ನಮ್ಮ ಸೀನ್ ಇಲ್ಲದೆ ಇದ್ದಾಗ ಪ್ರೇಕ್ಷಕನ ಹತ್ರ ಕೂತ್ಕೊಳ್ಳೋದು, ನಾವೇ ಪ್ರೇಕ್ಷಕರು. ವಿತೌಟ್ ಮೇಕಪ್ನಲ್ಲಿ ಕೆಲವರಾದರೆ ಮೇಕಪ್ ಸಮೇತ ಕೆಲವರು. ನಮ್ಮ ಸೀನ್ ಬಂದಾಗ ಅಲ್ಲಿಂದಲೇ ಎದ್ದು ಬಂದ್ಬಿಟ್ಟು ಪಾತ್ರ ಮಾಡೋದು, ಮತ್ತೋಗಿ ಅಲ್ಲಿ ಕೂತ್ಕೊಳ್ಳೋದು ಆಡಿಟೋರಿಯಮ್ನಲ್ಲಿ. ಇದು ಹೇಗೋ ಎಲ್ಲ ಗೊತ್ತಾಯಿತು. ಕಡೆಗೆ 3 ಸೀನ್ 4 ಸೀನ್ ಮುಗಿಯೋ 3 ಗಂಟೆ ನಾಟಕ, ದೊಡ್ಡ ನಾಟಕ ಅದು. ಮುಗಿಯೋ ಅಷ್ಟೊತ್ತಿಗೆ ಮಹಾರಾಜಾಸ್ ಕಾಲೇಜ್ ಹಾಸ್ಟೆಲ್ ಪಕ್ಕದಲ್ಲೇ ಇದೆಯಲ್ಲ, ಒಂದು 200 ಜನ ಬಂದರು. ತುಂಬ ಚೆನ್ನಾಗಿದೆ ಮಾಡಿ ಅಂತ. ಅವತ್ತು ನನಗೆ ಭಾಳ ಖುಷಿಯಾಯಿತು. ಆಮೇಲೆ ಇನ್ನೊಂದು ಸವಾಲು ಹೇಳ್ತೀನಿ, ನೀವು ಹೇಳ್ತಾರೆ. ನಾನು ಮೊದಲೊಂದು ಹೇಳಿದ ಚಿಕ್ಕದೇವಪ್ಪ, ಅದಕ್ಕಿಂತ ಭಯಂಕರವಾದ್ದಿದು. ಎಂತೆಂಥ ಸವಾಲು. ಕಾಗೆಗಳು ಒಂದು ನಾಟಕ, ಬ್ರಾಹ್ಮಣ ಜನಾಂಗದ ವಿಷಯ ಜಾಸ್ತಿ ಇದೆ. ಒಬ್ಬ ವಿಧವೆ ವಿವಾಹ ಆಗಕ್ಕೆ ಹೋಗ್ತಾನೆ. ಅದು ನಮ್ಮ ದ್ವಾರಕನಾಥ್ ಇದಾರಲ್ಲ ನಟ, ಅದ್ಭುತವಾಗಿ ನಾಗರಾಜ್ ಅಂತ ಪಾತ್ರ. ತುಂಬ ಒಳ್ಳೊಳ್ಳೆಯ ಪಾತ್ರಧಾರಿಗಳಿದ್ರು. ಶ್ರೀನಿವಾಸ ರಾಯರು ಅಂತ ಇದ್ದರು, ಅವರಿಗಿಲ್ಲ ಬಿಡಿ, ತುಂಬ ಮಹಾನ್ ಕಲಾವಿದ ಅವರು. ಇನ್ನೂ ಹಲವರಿದ್ದರು. ಅಲ್ಲಿ ನಾಟಕ ಮುಗಿಯೋಕ್ಕೆ ಮುಂಚೆ ನಿರ್ದಿಷ್ಟ ಜನಾಂಗ, ಬ್ರಾಹ್ಮಣ ಜನಾಂಗದವರೆಲ್ಲ ಬಂದಿದ್ದರು. ಏನ್ರಿ ಬ್ರಾಹ್ಮಣರನ್ನು ಬೈತಿರಂತೆ? ಇಲ್ಲ ಸರ್, ನಾವು ಯಾರನ್ನೂ ಬೈಯಲ್ಲ, ಪ್ರತಿ ಜನಾಂಗದಲ್ಲೂ ಏನಿದೆ ತೋರಿಸ್ತೀವಿ, ನಾವು ನೋಡ್ತೀವಿ, ಏನಾದರೂ ಬೈಯೋದಿಗೆ ಇದ್ದರೆ ಸ್ಟೇಜ್ ಮೇಲೆ ಬಂದು ಹೊಡೆದು ಬಿಡ್ತೀವಿ ನಿಮಗೆ ಅಂತ ಹೇಳಿದರು. ಆಯಿತು ಸರ್, ಹೊಡೀರಿ, ನಿಮ್ಮ ಕೈಲಿ ಏಟು ತಿನ್ನಬೇಕು ಅಂತ ನಮ್ಮ ಯೋಗ ಇದ್ದರೆ ತಪ್ಪಿಸೋನೆ ಅವನಿದ್ದಾನೆ ಅಂತ ಹೇಳಿ ಇದಾಯಿತು. ಕೂತ್ಕೊಂಡ್ರು. 2 ಸೀನ್ ಆಯಿತು, 3 ಸೀನ್ ಆಯಿತು, 4 ಸೀನ್ ಆಯಿತು. ನಾಟಕ ಮುಗೀತು. ಎಲ್ಲ ಗುಂಪು ಕಟ್ಕೊಂಡು ಆ ಜನಾಂಗದೆಲ್ಲ ಗ್ರೀನ್ ರೂಮಿಗೆ ಬಂದರು. ಇಲ್ಲ ಗ್ಯಾರಂಟಿ, ಒದೆ ಬೀಳೋದು ಗ್ಯಾರಂಟಿ ಅಂತ ನಾವು ತಿಳ್ಕೊಂಡ್ರೆ ಬಂದು ತಬ್ಗಂಬಿಟ್ಟು, ಇವತ್ತು ನಮಗೊಂಥರ ಜ್ಞಾನೋದಯ ಆಯಿತು. ಜನಾಂಗ ಯಾವುದಾದ್ರೇನು ಸರಿ ತಪ್ಪು ಮುಖ್ಯ, ನಾವು ಮಾಡೋ ತಪ್ಪು ನಮಗೆ ತೋರಿಸ್ಕೊಟ್ರಿ, ಇಂಥ ನಾಟಕಗಳು ಬರಬೇಕು, ಜನರ ಕಣ್ಣು ತೆರೆಸಬೇಕು ಅಂತ ಹೇಳಿದರು. ನೋಡಿ, ಇದಕ್ಕಿಂತ ಅನುಭವ ನಾಟಕ ಏನೆಂಥ ಎಲ್ಲ ಅನುಭವ ಕೊಡ್ಬೋದು. ನಮ್ಮ ನಾಟಕದ ಒಬ್ಬ ಕಲಾವಿದರೇ ಅದನ್ನು ವಿರೋಧಿಸಿ ಲೇಖನ ಬರೆದಿದ್ದುಂಟು. ಆದರೆ ಅವತ್ತು ಹಾಗಂತ ಅನುಭವ. ಹೀಗೆ ಅನೇಕ ಸಮಸ್ಯೆಗಳು, ಪ್ರೇಕ್ಷಕರ ಕೊರತೆಯ ಸವಾಲು, ಹಣಕಾಸಿಂದ ಇನ್ನೇ ನಿಮಗೆ ಗೊತ್ತೇ ಇದೆ. ಸಿಂಧುವಳ್ಳಿಯವರೇ ಎದುರಿಸಿದರು. ಆಗ ಕಾಣಿಕೆ ಡಬ್ಬಿ ಅಂತ ಇವತ್ತು ಕಲಾಸೂರು ಹೇಳ್ತೀವಿ. ಫಲಾಮೃತ ಗುಂಡಪ್ಪನವರು ಆ ಕಾಲಕ್ಕೆ 50-100 ಕೊಟ್ಟರೆ ಅದೇ ಅದ್ಭುತ. ಇನ್ನು ಕೆಲವರೆಲ್ಲ ಕೊಡ್ತಾಯಿದ್ರು.
ಏನು ಕೊಡ್ತಾರೆ ಅಷ್ಟೇ. ಆದರೆ ಮೇಷ್ಟ್ರು ಸಿಂಧುವಳ್ಳಿಯವರು ಯಾವತ್ತೂ ಬಹಳ ಸ್ವಾಭಿಮಾನಿ. ಅವ್ರು ಹೇಗೋ ಮಾಡಿ ನಾಟಕ ಮಾಡಿಸ್ತಾಯಿದ್ರು. ಅವ್ರ ಗರಡಿಲಿ ಪಳಗಿರೋದ್ರಿಂದ ನಮಗೆ ಅದೇ ಆತ್ಮಗೌರವ, ಅದೇ ಸ್ವಾಭಿಮಾನ ಬಂದಿದೆ ಅಂತ ಹೇಳ್ಬೋದು. ಮೈಸೂರು ರಂಗಮಂದಿರಗಳಲ್ಲಿ ನೀವು ಎದುರಿಸಿರುವ ಸಮಸ್ಯೆಗಳು ಅಂದರೆ ಆಡಿಟೋರಿಯಂ. ಗೊತ್ತಾಯಿತು. ಮೈಸೂರು ರಂಗಮಂದಿರದಲ್ಲಿ ಟೌನ್ ಹಾಲಲ್ಲಿ ಮಾಡುವಾಗ ಬೇರೆ ಕೊರತೆಗಿಂತ ಜನರಿಂದಲೇ ತುಂಬ ಸಂತೆ ಇದ್ದಂಗೆ ಇರುತ್ತೆ. ಗದ್ದಲ, ಗಲಾಟೆ, ಕುಡುಕರು ಬರ್ತಾರೆ, ಕೂಗಾಡ್ತಾರೆ ಕೆಲವು ಸಮಯದಲ್ಲಿ. ಆಮೇಲೆ ಮೈಕ್ ಕಿರ್ರೋ ಅನ್ನುತ್ತೆ. ತಾಂತ್ರಿಕ ಸಮಸ್ಯೆಗಳು ಈ ಥರದ್ದು ಎದುರಿಸಿ ಅವ್ರನ್ನ ಸಮಾಧಾನ ಮಾಡಿ ನಾವು ನಾಟಕ ಮಾಡಿದ್ದೀವಿ. ಶತಮಾನೋತ್ಸವ ಭವನ ಅಲ್ಲಿ ಇನ್ನೊಂಥರ ಸಮಸ್ಯೆ, ಇಂಟಲೆಕ್ಚುಯಲ್ ಸಮಸ್ಯೆ. ಅದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು. ನಿಮಗೆ ನಾಟಕ ಮಾಡೋಕ್ಕೆ ಕೊಡೋರು ಕ್ಯಾನ್ಸಲ್ ಮಾಡಿಬಿಡೋರು. ನಾವೊಂದು ಸಲ ಹಾಗೆ ಆಗೋಯ್ತು. ಇದೇ ಕಾಗೆಗಳು ನಾಟಕ ನಾನು ಮೊದಲು ಹೇಳಿದ್ನಲ್ಲ, ಅದೇನು ಆ ನಾಟಕಕ್ಕೂ ಸಮಸ್ಯೆಗಳಿಗೂ ಏನೋ ಗೊತ್ತಿಲ್ಲ. ಆ ನಾಟಕ ಅವತ್ತು ಅಲ್ಲಿತ್ತು ಸೆಂಟೇರಿ ಹಾಲ್ನಲ್ಲಿ. ರಂಗಮಿತ್ರ ಅಂತ ನಾಟಕ ತೆಲುಗಿನಿಂದ ಕನ್ನಡಕ್ಕೆ ಬಂದಿದ್ದು, ನಮ್ಮ ಹೊರೆಯಾಲ್ದವ್ರ ಸ್ವಾಮಿಗಳು ಜೊತೆಯಲ್ಲಿ. ನಾಟಕ ನಡಿಬೇಕು. ಹಿಂದಿನ ದಿವಸ ಸೆಂಟೇರಿ ಹಾಲ್ನವ್ರು ಕರೆಸ್ಬಿಟ್ಟು ಯೂನಿವರ್ಸಿಟಿಯವರು ಯಾರೋ VIP ಬರ್ತಾಯಿದ್ದಾರೆ, ನಿಮ್ಮದು ಕ್ಯಾನ್ಸಲ್ ಮಾಡಿದ್ದೀವಿ ಅಂದ್ಬಿಟ್ರು. 100 ಜನಕ್ಕೆ ಟಿಕೆಟ್ ತಗೊಂಬಿಟ್ಟಿದ್ದಾರೆ. ಏನು ಗತಿ ಮಾಡೋದು, ಕಪಾಳಕ್ಕೆ ಬರ್ಸ್ಬಿಡ್ತಾರೆ ಜನ ಅಂತ. ಆವಾಗ ನಾವು ಏನು ದಿಕ್ಕು ತೋಚಲಿಲ್ಲ. ಆವಾಗ ಧನ್ಯಾಲೋಕದಲ್ಲಿ CDN ಎಂತೆಂಥ ಮಹಾನ್ ಭಾವರಿದ್ದರು ಮೈಸೂರಲ್ಲಿ. ಏನಕ್ಕೆ ಅವರ ದೊಡ್ಡಸ್ಕೆ ಬಗ್ಗೆನೂ ಹೇಳ್ತೀನಿ. ದೊಡ್ಡಸ್ಕೆ ದುಡ್ಡಿಂದಲ್ಲ, ಘನವಾದ ವ್ಯಕ್ತಿತ್ವ ಅಂತ ಹೇಳಿ. ನಮಗೂ CDNನಲ್ಲಿ ನಾವೆಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅವರು, ಕಾಮನ್ವೆಲ್ತ್ ಸಾಹಿತ್ಯದಲ್ಲಿ ದೇಶಕ್ಕೆ ಪ್ರಸಿದ್ಧರಾದರು. ಅಲ್ಲಿ ಯಾಗ್ತಾನೆ ಕಟ್ಟಿದ್ರು. ಈ ವೆಂಕಟೇಶು, ದೊರೆಸ್ವಾಮಿ ಇವರೆಲ್ಲ ಹೋಗ್ಬಿಟ್ಟು ಸೈಕಲಲ್ಲಿ ಬೇರೆ ಹೋಗೋದು. ಅವಾಗ ವೆಹಿಕಲ್ ಯಾವನ ಹತ್ರ ಇದೆ, ಅಷ್ಟು ದುಡ್ಡಿಲ್ವಲ್ಲ ನಮ್ಮ ಹತ್ರ. ಹೋದ ಕೇಳಿದ್ರೆ ಒಂದು ಮಂಚದ ಮೇಲೆ CDN ಕೂತಿದ್ರು. ಕೇಳ್ಕೊಂಡು ಈ ಥರ ಆಗೋಗಿದೆ ಅಂತ ಅವರು ಒಂಥರ ಮುಗುಳ್ನಗೆ ನಕ್ಬಿಟ್ಟು, ಅಲ್ರಯ್ಯ ಅಲ್ರಪ್ಪ, ಇದು ಯಾಕೆ ನಿಮ್ಮಂಥವ್ರು ಬಂದು ನಾಟಕ ಮಾಡಿದ್ರೆ ತಾನೇ ಇದ್ರ ಜನ್ಮ ಸಾರ್ಥಕ ಆಗಲಿ. ಎಷ್ಟು ಕನ್ನಡ ಮಾತಾಡ್ತಿದ್ರು ಇಂಗ್ಲೀಷ್ ಪ್ರೊಫೆಸರ್ ಅವರು. ಇದ್ರ ಜನ್ಮ ಸಾರ್ಥಕವಾಗೋದು, ಬನ್ನಿ ನೀವು ಕಾಗೆಗಳು ಮಾಡ್ತಿರೋ, ಹಂಸಗಳು ಮಾಡ್ತಿರೋ, ಯಾವುದು ಮಾಡ್ತಿರೋ ಬನ್ನಿ ಇಲ್ಲಿ ಮಾಡಿ ಅಂತ ಹೇಳಿದರು. ಅವತ್ತು ಇಡೀ ₹1 ತಗೊಳ್ಳಿಲ್ಲ, ಫುಲ್ ಬಿಟ್ಟು ಕೊಟ್ಬಿಟ್ರು. ಎಲ್ರಿಗೂ ನಾವು ಹೇಳೋದು ಮಾಡೋದು, ಫೋನ್ ಬೇರೆ ಇಲ್ಲ, ದುಡ್ಡಿಲ್ಲ ನಮ್ಮ ಹತ್ರ. ಯಾರ್ಯಾರ ಮೂಲಕ ಹೇಳಿಸ್ಬೋದು, ಪತ್ರಿಕೆ ಒಂದು ಸಣ್ಣ ಪ್ರಕಟಣೆ ಹೀಗೆ ಮಾಡಿ ಇಲ್ಲಿಗಿಂತ ಅಲ್ಲಿಗೆ ಜನ ಬಂದರು. ಸೆಂಟಿನರಿ ಹಾಲ್ನಲ್ಲಿ ಈ ಥರದ ಸಮಸ್ಯೆ ಬರ್ತಿತ್ತು. ಎಚ್ಚರಿಕೆ ಇರಬೇಕು. ಕ್ರಾಫರ್ಡ್ ಹಾಲಲ್ಲೂ ಅಷ್ಟೇ ವ್ಯಾಲ್ಯೂಯೇಷನ್ ನಡೆದರೆ ಗದ್ದಲ ಗಲಾಟೆ ಆಗಿ ಅಲ್ಲಿ ತೊಂದರೆ ಆಗ್ತಿತ್ತು. ಇನ್ನು ಮೈಸೂರಿನಲ್ಲಿ ರಂಗಮಂದಿರಗಳು ಅಂದರೆ ಕಾಲೇಜಿನ ರಂಗಮಂದಿರಗಳಿತ್ತು. ನಮ್ಮ ಕಾಲೇಜುಗಳಲ್ಲಿ ನಾವು ಅಧ್ಯಾಪಕರಾಗಿದ್ದವರು. ಸುರುಚಿ ಬಂದ ಮೇಲೆ ಒಂದು ಕಾಲದಲ್ಲಿ ಸಮತೆ ಅಂತವರು ಶುರು ಮಾಡಿದ ಸರಸ್ವತಿಪುರ ಮಧ್ಯದ ತೆಂಗಿನ ತೋಪು, ಅಲ್ಲಿ ಒಂದು ದೇವಸ್ಥಾನ. ಈಗ ಒಂದು ರೋಟ್ರಿನವರು ಯಾರೋ ಏನೋ ಮಾಡಿದಿರಬೇಕಲ್ಲಿ. ಅಲ್ಲಿ ರಾಮ ಮಂದಿರ ಒಂದಿದೆ, ಅಲ್ಲೂ ಕೂಡ ನಾವು ಕಿಸಾಗೌತಮಿ ಅಲ್ಲೂ ನಾಟಕ ಮಾಡಿದ್ದೀವಿ. ಅಲ್ಲಿ ಭಕ್ತರು ಬಂದು ಗಂಟೆ ಬಾರಿಸ್ತಾರೆ ನಾಟಕ ಟೈಮಲ್ಲಿ. ಈ ಥರದ್ದು ತೊಂದರೆಗಳು ಬರುತ್ತೆ. ಈ ತೊಂದರೆಗಳ ಮಧ್ಯೆಯೇ ಈ ತಲೆದಂಡ 40 ಜನ ಆ್ಯಕ್ಟರ್ಗಳು ಮಾಡಿಸಿದರು. ಸುರುಚಿ ರಂಗಮನೆ ನೀವು ನೋಡಿದ್ದೀರಿ, 100-120 ಜನ ಕೂತ್ಗಳು. ಅಲ್ಲಿ ತಲೆದಂಡ ನಾವು ಮಾಡಿದ್ದೀವಿ ಅಂದರೆ ಆ ಒಂದು ಸಂದರ್ಭಕ್ಕೆ ಆ ಥಿಯೇಟ್ರಿಗೆ ಹೊಂದಂಗೆ ನಾವು ಬದಲಾಯಿಸ್ಕೊಂಡು ಮಾಡಬೇಕು. ಎಲ್ಲ ಕಡೆ ನಾವು 70 mm ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಇದೇ ಬುದ್ಧಿವಂತಿಕೆ. ಹೀಗೆ ಆಯಾ ಸಂದರ್ಭ ಔಚಿತ್ಯ ಇಟ್ಕೊಂಡು ಮಾಡಿದ್ದೀವಿ, ಗೆದ್ದಿದ್ದೀವಿ. ಮೈಸೂರು ರಂಗಭೂಮಿಯಲ್ಲಿ ಅಂದರೆ ರಂಗಭೂಮಿಯ ಬೆಳವಣಿಗೆಯಲ್ಲಿ ನೀವು ಗುರುತಿಸಿರುವಂತಹ ಮೈಲುಗಲ್ಲುಗಳು? ಆ ಮೈಲುಗಲ್ಲುಗಳು ಅನೇಕ ಇದೆ. ಅದು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ 70 ಮತ್ತು 80ನೇ ದಶಕದಲ್ಲಿ ತಂಡಗಳೇ ಮೈಲುಗಲ್ಲಾಗಿದ್ದು. ಆ ತಂಡಗಳ ನಾಟಕ ಮಾಡಬೇಕು, ರಂಗಭೂಮಿಗೆ ಹೆಸರು ತರಬೇಕು. ಫೈನ್ ಆರ್ಟ್ಸ್ ಕಾಲೇಜಿಗೆ ಸಿಂಧೋಳಿ ಅನಂತಮೂರ್ತಿಯವರು ಪ್ರಿನ್ಸಿಪಾಲರಾದ ಮೇಲೆ ನಾಟಕದ ಆಯಾಮವನ್ನೇ ಬದಲಾಯಿಸಿದರು. ಡಿಪ್ಲೊಮೊ ಇನ್ ಡ್ರಾಮಾ ಮಾಡಿದ್ರು. ನಾವು ಭಾಳ ಜನ ಡಿಪ್ಲೊಮೊ ಇನ್ ಡ್ರಾಮಾ ಮಾಡಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು. ಆಶ್ಚರ್ಯ ಅಂದರೆ ಸಿಂಧುವಳ್ಳಿಯವರು RT ರಮಾ, GV ಶಿವಾನಂದು, ವಿ ರಾಮಮೂರ್ತಿ, ಮೇಕಪ್ ನಾಣಿ ಇಂಥ ಅನೇಕ ಮಹನೀಯರು ರಾಜ್ಯ ರಾಷ್ಟ್ರ ಮಟ್ಟದವರು ಯಾರೇ ಇದ್ದಾರೆ ಅವರೆಲ್ಲ ಟೀಚಿಂಗಿಗೆ ಕರೆಸ್ತಾಯಿದ್ರು. ನಾವು ಅಂಥವ್ರ ಶಿಷ್ಯರಾದವು. ನ್ಯೂಲಾ ರೇ ಅಂತ ಒಬ್ಬರು ಫಾರಿನ್ ಲೇಡಿ, ಅವರು ಇಂಥವ್ರು ವರ್ಕ್ಶಾಪ್ಗಳು ಮಾಡಿಸೋರು. ಅವಾಗ
ಆ ವರ್ಕ್ಶಾಪ್ಗಳಲ್ಲಿ ನಮ್ಮನ್ನು ನಾವು ತೊಡ್ಕೊಂಡು ಒಂದು ಮೈಮಿಂಗ್ ಶೋ ಇದೆ, ಮೂಕಾಭಿನಯ ಆ ಥರದ್ದು ಮಾಡ್ತಾಯಿದ್ರು. ಹೀಗಾಗಿ ನಮಗೆ 1 ಮೈಲಿಗಲ್ಲು ಫೈನ್ ಆರ್ಟ್ಸ್ ಕಾಲೇಜ್, ಅದು ಮೈಸೂರಿನಲ್ಲಿ ಬಹಳ ಜನ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳೋ ಹಂಗೆ ಮಾಡಿತು. ಮತ್ತು ಯಾರ ಡಿಪ್ಲೊಮಾ ಮಾಡಿದರೋ ಆ ಡಿಪ್ಲೊಮಾ ಮಾಡಿದವ್ರಿಗೆ ಸಿಂಧವಳ್ಳಿಯವರೇನೆ ಮುಂದಿಂತು ಈ ಡ್ರಾಮಾ ಟೀಚರ್ ಅಂತ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಅವರು ಜೀವನೋಪಾಯಕ್ಕೆ ಅನ್ನಕ್ಕೆ ದಾರಿ ಆಯಿತು. ಇದು ಎಂಥ ಮೈಲಿಗಲ್ಲು! ನಾಟಕದ ಬಗ್ಗೆ, ನಾಟಕದ ಮೈಲಿಗಲ್ಲಲ್ಲ ನಾನು ಹೇಳ್ತಿರೋದು, ಈ ಜೀವನಕ್ಕೆ ಒಂದು ಮೈಲಿಗಲ್ಲಾಯ್ತದು. ಅದು ನಾನು ಕಂಡುಕೊಂಡಿದ್ದು ಒಂದು. ಅದಾದಮೇಲೆ ಸಮತೆಂತೋ ಮೈಸೂರಿನ ಹೆಮ್ಮೆ, ಒಂಥರ ಸಿಂಧೂರ ಇದ್ದಂಗೆ. ಅದು ಒಂದು ಪಾರ್ಕ್ನಲ್ಲಿ ಶುರುವಾದ್ದು ರಾಷ್ಟ್ರ ಮಟ್ಟದಲ್ಲಿ ಮೊನ್ನೆ 50 ವರ್ಷ ಸುವರ್ಣ ಸಮತೆ ಅಂತೂ ಆಯಿತು. ಅದರ ಪ್ರಭಾವ ಎಷ್ಟಾಯಿತು ಅಂತ ಅಂದರೆ, ನಾಟಕ ಸಮತೆಂತೋ ಪ್ರಭಾವಕ್ಕೊಳಗಾಗಿ ಅನೇಕ ತಂಡಗಳೇ ಹುಟ್ಕೊಬಿಟ್ಟು, ಮತ್ತು ಸಮತೆಂತೋ ಅಲ್ಲಿ ಮಾಡೋದು ಒಂದು ಪ್ರೌಢಿಮೆ. ಅಲ್ಲಿ ಪಳಗಿದವನು ನಿಜವಾದ ರಂಗಕರ್ಮಿ ಅಂತ ಹೇಳಿ ಆಯಿತು. ಸಮತೆಂತೋ ಮೈಸೂರಿನ ಸಾಮಾಜಿಕ ಸಂದರ್ಭದಲ್ಲಿ ಭಾಳ ಪ್ರಸಿದ್ಧವಾಯಿತು. ಅದು ಆ ಸಮತೆಂತೋ ಸಮುದಾಯ ಅದು ನಾಟಕವನ್ನು ಥಿಯೇಟ್ರ್ ಆಚೆ ಕೊಂಡೋಯ್ತು. ಹಳೆಮನಿ ಅಂಥವ್ರು ಅಲ್ಲಿ ಮೈಸೂರಲ್ಲಿ, ನಮ್ಮ SR ರಮೇಶ್ ಅಂಥವ್ರು. ನಾನು ಸಮುದಾಯ ನಾಟಕಗಳಲ್ಲಿ ಮಾಡಿದ್ದೀನಿ. ಜನಪರವಾದ ನಿಲುವುಗಳನ್ನು ತಳೆದು ಒಬ್ಬ ಶ್ರೀಸಾಮಾನ್ಯ ಶೋಷಣೆಗೆ, ಕ್ರೌರ್ಯಕ್ಕೆ, ಹಿಂಸೆಗೆ ಒಳಗಾದವನು, ತುಳಿತಕ್ಕೆ ಒಳಗಾದವನ ಕತೆ, ತುಳಿಯುವವನ ಕತೆ, ಶೋಷಕ ಮತ್ತು ಶೋಷಿತ, ಈ ಒಂದು ಥೀಮ್ಗಳಿಟ್ಕೊಂಡು ಇಡೀ ಸಮಾಜದ ಪರವಾಗಿ ಸಮುದಾಯ ನಿಲ್ತು, ಒಂದು ಕಲಾ ಮಾಧ್ಯಮವಾಗಿ, ಒಂದು ರಂಗದ ಒಂದು ಪ್ರಕಾರವಾಗಿ ಜನಪರವಾಗಿ ನಿಲ್ತು. ಹೀಗಾಗಿ ಮೈಸೂರಿನಲ್ಲಿ ಸಮುದಾಯ, ಬೆಂಗಳೂರಿನಲ್ಲಿ ಸಮುದಾಯ ಇತ್ತು ಭಾಳ ದೊಡ್ಡದಾಗಿ, ಮೈಸೂರಿನ ಸಮುದಾಯ ಕೂಡ ಮೈಸೂರಿನಲ್ಲಿ ಜನಪರವಾದ ನಿಲುವುಗಳು ರಂಗದ ಮೂಲಕ ಹುಟ್ಟೋಕ್ಕೆ ಕಾರಣ ಆಯಿತು. ಇನ್ನು ಕಲಾ ಸುರುಚಿ, ನನ್ನದೇ ಆದ ಮಾತೃ ಸಂಸ್ಥೆ, ಒಂದು ಸಣ್ಣ ಮನೆಯಲ್ಲಿ ಕೂಡ ರಂಗಭೂಮಿ ಚಟುವಟಿಕೆಯನ್ನು ಹೇಗೆ ಮಾಡ್ಬೋದು ಅಂತ ಸಿಂಧುವಳ್ಳಿಯವರು ತೋರಿಸ್ಕೊಟ್ರು. ದೊಡ್ಡ ಥಿಯೇಟ್ರೇ ಬೇಕಿಲ್ಲ ನಾಟಕ ಮಾಡೋಕ್ಕೆ, ಬದ್ಧತೆ ಇರಬೇಕು. ಇಲ್ಲಿ ಅದು ಇದು ಅಂತ ಇಲ್ಲ, ಯಾವುದಕ್ಕೂ ವಿಶೇಷ ಪ್ರಾಧಾನ್ಯತೆ ಇಲ್ಲ. ಹರಿಕತೆಯಿಂದ ಶಾಸ್ತ್ರೀಯ ಸಂಗೀತದವರೆಗೆ ವೃತ್ತಿರಂಗದ ಸಮನಾದಂಥ ಒಂದೇ ವೃತ್ತಿರಂಗದ ಸದಾರಮೆ ಅಂತ ನಾಟಕದಿಂದ ಹಿಡಿದು ಅಲ್ಲಿ ಎಲ್ಲಿಗೆ ಅಂತ ಒಂದು ಅಸಂಗತ ನಾಟಕದ ತನಕ ಎಲ್ಲವಕ್ಕೂ ಸಮಾನ ಮಣೆ ಮತ್ತು ಮನ್ನಣೆಯನ್ನು ಹಾಕಿದ್ರು. ಅಂದ್ರೇನು, ಒಂದು ಕಮಿಟ್ಮೆಂಟ್ ಹೇಗಿರಬೇಕು, ಒಂದು ಸಣ್ಣ ಥಿಯೇಟ್ರ್ ಆದರೂ ಕೂಡ ಹೇಗೆ, ನೀವೆಲ್ಲೆಲ್ಲೋ ಥಿಯೇಟ್ರ್ ಕಟ್ಟಿಸ್ಕೊಟ್ಟವ್ರು ನೋಡಿರ್ಬೋದು, ಕೋಟಿಗಟ್ಟಲೆ ಕೊಟ್ಟರೋರು ನೋಡ್ಬೋದು, ಸ್ವಂತ ಮನೆಯೇ ಥಿಯೇಟ್ರ್ ಮಾಡೋವ್ರ ಸಂಖ್ಯೆ ಭಾಳ ಕಡಿಮೆ. ಅಂಥವರಲ್ಲಿ ನಮ್ಮ ಸಿಂಧುವಳ್ಳಿಯವರೊಬ್ಬರು. ಮೊನ್ನೆ ತೀರ್ಕೊಂಡ ನನ್ನ ಗುರು HK ರಾಮನಾಥ್ ಅವರು ಅದರ ಬಹಳ ತುಂಬ ದುಡಿಮೆ ಮಾಡಿದ್ದಾರೆ. ಇವತ್ತು ರಂಗಭೂಮಿ ಅಲ್ಲದೇ ಕತೆ ಕೇಳೋಣ ಬನ್ನಿ ಅಂತ ಒಂದು ಕಾರ್ಯಕ್ರಮ ಅಲ್ಲಿ ಲಿಮ್ಕಾ ರೆಕಾರ್ಡ್ ಮಾಡಿದೆ, 580ಕ್ಕೂ ಹೆಚ್ಚು. ನಾಟಕ ವಾಚನ ಆಗುತ್ತೆ. ಎಷ್ಟು ಹೊಸ ನಾಟಕ ಬೆಳಕಿಗೆ ಬರದೇ ಇರೋದು ಸುರುಚಿ ವಾಚನದ ಮೂಲಕ ಬೆಳಕಿಗೆ ಬಂದಿವೆ. ಸಾಹಿತ್ಯ ಚಾವಡಿ ನಮ್ಮ ಭದ್ರಪ್ಪ ಮತ್ತು ಶ್ರೀಮತಿ ಅವ್ರು ಮಾಡಿಸ್ತಾರೆ. ಅಲ್ಲಿ ಎಂತೆಂಥ ಒಳ್ಳೊಳ್ಳೆ ಚಿಂತನಾ ಕಾರ್ಯಕ್ರಮ, ಮಕ್ಕಳಿಗೆ ಡಿಜಿಟಲ್ ಲೈಬ್ರರಿ ಇದೆ ಅಲ್ಲಿ. ಈ ರೀತಿ ಹಲವಾರು ಕಾರ್ಯಕ್ರಮ ಸುರುಚಿ ಮೂಲಕ ನಡೀತಾ ಇದೆ. ಒಂದು ಒಳ್ಳೆಯ ಒಂದು ಅದ್ಭುತವಾದಂಥ ಅನುಭವ. ಮತ್ತು ಅದು ನೀವು ಮೊದಲೇ ಹೇಳಿದ್ರಲ್ಲ, ವಿವಿಧ ಮಜಲುಗಳು, ಘಟ್ಟಗಳು, ಇವೆಲ್ಲ ಸಣ್ಣದರಿಂದ ದೊಡ್ಡದು, ತುಂಬೆ ಮರದ ಗಿಡದಿಂದ, ಸಣ್ಣ ತುಂಬೆ ಗಿಡದಿಂದ ಹೆಜ್ಜಾಲದವರೆಗೆ ಅಂತ ಹೇಳ್ಬೋದು ಬೇಕಾದ್ರೆ. ಮೈಸೂರು ರಂಗಭೂಮಿಯಲ್ಲಿ ನೀವು ಎದುರಿಸಿರುವ ಸವಾಲುಗಳು ಮತ್ತು ಈ ಸವಾಲುಗಳಲ್ಲಿ ಹಿಂದಿನ ಮತ್ತು ಇಂದಿನವರೆಗೂ ಇರುವ ವ್ಯತ್ಯಾಸಗಳು, ಸಮಾನತೆಗಳೇನು? ಈಗಾಗಲೇ ಸವಾಲುಗಳು, ಸಮಸ್ಯೆ ಬಗ್ಗೆ ಮೊದಲು ಒಂದು ಕೇಳಿದ್ದೀವಿ. ಆಗ ಮತ್ತು ಈಗ ಅಂತ ಶಬ್ದ ಇರೋದರಿಂದ ನಾನು 1-2 ವಾಕ್ಯವನ್ನು ಮಾತ್ರ ಹೇಳ್ತೀನಿ. ಆಗ ಸವಾಲುಗಳು ಮತ್ತು ಸಮಸ್ಯೆಗಳು ಬಂದರೆ ಪರಿಹಾರ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ತಾಂತ್ರಿಕವಾಗಿ ನಮಗೆ ಏನೂ ಇರಲಿಲ್ಲ, ಸಾಮಾಜಿಕ ಮಾಧ್ಯಮಗಳಿರಲಿಲ್ಲ, ಮೊಬೈಲ್ ನಮ್ಮ ಹತ್ರ ನೋಡೇ ಇರಲಿಲ್ಲ, ಸರಿಯಾಗಿ ಮೊಬೈಲ್ ಇರಲಿಲ್ಲ, ಹಣಕಾಸಿನ ತೊಂದರೆ ಇತ್ತು, ಭಾಳ ಲಿಮಿಟೆಡ್ ರಂಗಮಂದಿರಗಳಿತ್ತು. ಹೀಗಾಗಿ ಸವಾಲು ಮತ್ತು ಸಮಸ್ಯೆಗಳು ಹಾಗೆ ನಿಂತು ಬಿಡ್ತಿತ್ತು. ಈಗ ಹಾಗಲ್ಲ, ಅಸಂಖ್ಯವಾದಂತಹ ಒಂದು ಅನುಕೂಲಗಳಿವೆ. ಸಾಮಾಜಿಕ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೀವಿ ಅದಿದೆ, ಥಿಯೇಟ್ರಿದೆ, ದುಡ್ಡಿದೆ, ಜನ ಇದ್ದಾರೆ, ಉತ್ಸಾಹಿಗಳ ತಂಡ ಇದೆ. ಹೀಗಾಗಿ ಸವಾಲುಗಳು ಬಂದರೆ
ಯಾವುದೇ ಸಮಸ್ಯೆ ಬಂದರೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಹೆಚ್ಚಿದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಅಮರಕಲಾ ಸಂಘದ ವಾಸು ಅವ್ರಿಗೆ ಗೊತ್ತು, ಕೇಳಿರ್ಬೋದು ನೀವು. ಅದ್ಭುತ ರಂಗಕರ್ಮಿ. ಈಗಿಲ್ಲ ಅವ್ರು ನಮ್ಮ ಜೊತೆ. ಈ ಸಮಸ್ಯೆ ಸವಾಲು ಅಂದ್ರಲ್ಲ ನೀವು, ಒಂದು ನಾಟಕ ಮಾಡಿಸಿದ್ರು. ಸೋಮವಾರ ಶೋ ಇದೆ. ಶುಕ್ರವಾರ ಸಾಯಂಕಾಲ ಒಬ್ಬಳು ಮುಖ್ಯ ಪಾತ್ರಧಾರಿಯ ಹುಡುಗಿ ಫೋನ್ ಮಾಡಿ ಹೇಳಿದ್ಲು, ಅಂಕಲ್ ನಾವು ಫ್ಯಾಮಿಲಿ ಟೂರ್ ಹೋಗ್ತಾಯಿದ್ದೀವಿ, ಸೋಮವಾರ ಇರಲ್ಲ, ನನ್ನ ಪಾತ್ರ ಬೇರೆಯವ್ರ ಕೈಲಿ ಮಾಡಿಸ್ಬಿಡಿ ಅಂತ. ಏನು ಗತಿ ಮಾಡಬೇಕು? ಈಗ ನಾನು ಹೇಳಿದಾಗಿಂಥ ಅವಕಾಶಗಳು ಇಲ್ಲದೇ ಇರೋ ಒಂದಷ್ಟು ಹಿಂದಿನ ವರ್ಷದ್ದು. ಆಗಲೇ ಸಮಸ್ಯೆಯನ್ನು ಎದುರಿಸಿದರು, ಸವಾಲಾಗಿ ಸ್ವೀಕರಿಸಿದರು ವಾಸು. ಒಂದು ಕಮಿಟೆಡ್ ಹೆಣ್ಣುಮಗಳನ್ನು ಕರೆದು, ನೋಡಿ ಹೀಗಿದೆ, ನಿನಗೆ ಇದೊಂದು ಚಾಲೆಂಜು, ನನಗೆ ಮರ್ಯಾದೆ ಪ್ರಶ್ನೆ ಅಂಥೇಳಿ ಆ ಕಾಲದಲ್ಲೇ ಅದನ್ನು ಎದುರಿಸಿ ಈ ಹುಡುಗಿ ಮಾಡಬೇಕಾದ ಪಾತ್ರ ಆ ಹುಡುಗಿ ಕೈಲಿ ಮಾಡಿಸಿದ್ರು. ಸವಾಲು ಸಮಸ್ಯೆಯನ್ನು ಹೇಗೆ ಎದುರಿಸಬೇಕು ಅಂತ. ಸಿಂಧುವಳ್ಳಿಯವ್ರಿಗೂ ಇಂಥದ್ದೊಂದು ಬಂದಿತ್ತು. ಘಾಶಿರಾಮ್ ಕೊತ್ವಾಲ್ ನಾಟಕ ಕೂರ್ಗಲ್ಲಿ ವೀರರಾಜಪೇಟೆಯಲ್ಲಿತ್ತು. ಬಹಳ ನಾನಾ ಫಡ್ನವೀಸ್ ಪಾತ್ರ ಭಾಳ ಮುಖ್ಯವಾದ್ದು ಅಲ್ಲಿ. ಬಹಳ ಜನಪ್ರಿಯ ಒಬ್ಬ ನಟರು. ಮಾಡ್ತೀನಿ ಅಂತ ಕಾಲು ಬಚ್ಚಲಲ್ಲಿ ಜಾರಿಬಿಟ್ಟು ಬಂಡಿ ಅವರಿಗೆ ನೀ ಫ್ರ್ಯಾಕ್ಚರು ಅಥವಾ ಅದೇನು ಹೇಳ್ದು ಇದಾಗುತ್ತಲ್ಲ, ತೊಂದರೆ ಆಗುತ್ತಲ್ಲ ಕಾಲು ನೋವಿಂದು, ಅಮಜಲ್ಲೇನೋ ಪ್ರಾಬ್ಲಮ್ ಆಯಿತು, ಬರೋಕ್ಕಾಗಲೇ ಇಲ್ಲ. ಆ ಪಾತ್ರ ಮಾಡೋನು ಯಾರಿದ್ದಾನೆ? ಅದೋ 3.5 ಗಂಟೆ ನಾಟಕ, ಒಂದೊಂದು ಮಾರು ಡೈಲಾಗ್ಗಳು ಬೇರೆ. ಅದು ಕಡೆಗೆ ಸಿಂಧುವಳ್ಳಿ ಅವರೇ ಗಾಬರಿ ಆದರು. ಎಂದೂ ಆಗಿರಲಿಲ್ಲ ನನ್ನ ಜೀವಮಾನದಲ್ಲಿ. ಅವರು ಬಹುಶಃ ಅದೊಂದು ಸಂದರ್ಭದಲ್ಲಿ ಸ್ವಲ್ಪ ವಿಚಲಿತರಾಗಿದ್ದು ನೋಡಿ. ಏನು ಮಾಡೋ, 5 ದಿವಸ ಇದೆ. ಶ್ರೀಕಂಠ ಸ್ವಾಮಿ ಅಂತ ಒಬ್ಬರು ಬ್ಯಾಂಕ್ ಎಂಪ್ಲಾಯಿ, ನಮ್ಮ ನಾಟಕದಲ್ಲಿ ಮಾಡೋರು. ಅವ್ರಿಗೆ ಹೊಳೀತು, ಕರೆಸಿದರು. ಇದೇ ಮಾತು ವಾಸು ಹೇಳಿದ್ದು ಅದಕ್ಕಿಂತ ಮುಂಚೆ ಸಿಂಧುವಳ್ಳಿಯವರು ಅಲ್ಲಿ ಹೇಳಿದರು. ಶ್ರೀಕಂಠ ಸ್ವಾಮಿ, ರಪ್ಪ ಇದು ಮರ್ಯಾದೆ ಪ್ರಶ್ನೆ ಬಂದಿದೆ, ಯು ಆರ್ ಎ ಟ್ಯಾಲೆಂಟೆಡ್ ಫೆಲೋ, ಸೊ ಯು ಕ್ಯಾನ್ ಡೂ ಇಟ್, ಯು ಹ್ಯಾವ್ ಸಚ್ ಗಟ್ಸ್ ಆ್ಯಂಡ್ ಟ್ಯಾಲೆಂಟ್ ಟು ಪರ್ಫಾರ್ಮ್ ಟು ಪ್ಲೇ ದಟ್ ರೋಲ್ ಅಂತ ಹೇಳಿದರು. ಇವರು 5 ದಿವಸ ಬ್ಯಾಂಕಿಗೆ ರಜಾ ಹಾಕ್ಬಿಟ್ಟು ಬೆಳಿಗ್ಗೆ ಕಾಫಿಯಿಂದ ರಾತ್ರಿ ಊಟದ ತನಕ ಅಲ್ಲೇ. ಈ ಸಿಂಧುವಳ್ಳಿಯವರು ಅಲ್ಲಿ, ಇವರು ಅಲ್ಲಿ. ಏನು ಇವರಿಬ್ಬರದೇ ಈ ಸೌತ್ ಕೆನರಾದವ್ರು ತಾಳ ಮದ್ದಲ್ಲೇ ಮಾಡ್ತಾರಲ್ಲ ಒಂದೇ ಸಮಕ್ಕೆ, ಆ ರೀತಿ ತಾಳ ಗದ್ದಲೇ ಇದ್ದಂಗೆ ಗದ್ದಲ ಆಯಿತು. ಚಾಲೆಂಜ್ ತಗೊಂಡು ಮಾಡಿದ್ರು. ಮೊದಲು ಮಾಡ್ತಾಯಿದ್ದು ಕಲಾವಿದನ ಅಷ್ಟೇ ಚೆನ್ನಾಗಿ, ಅದಕ್ಕೆ ಒಂದು ಕೈ ಮೇಲು. ಅಲ್ಲಿ ಯಶಸ್ವಿ ಆಗೋಗ್ಬಿಡ್ತು ಫಡ್ನವೀಸನ ಪಾತ್ರ. ಅಲ್ಲಿ ಬಹಳ ಪ್ರಶಂಸೆ ಬೇರೆ ಬಂದ್ಬಿಡ್ತು. ಮುಂದೆ ಕೆಲವು ನಾಟಕದಲ್ಲಿ ಇವರೇ ಮಾಡಿದರು. ನೀವು ಕೇಳಿದ್ರಲ್ಲ ಸಮಸ್ಯೆ ಸವಾಲು. ಸಮಸ್ಯೆಗಳು ಗೊತ್ತಿಲ್ಲದೆ ಬರುತ್ತೆ, ಹೇಳಿ ಕೇಳಿ ಬರಲ್ಲ. ಅದನ್ನು ಸವಾಲಾಗಿ ಸ್ವೀಕರಿಸೋನೇ ಧೀಮಂತ. ಸಿಂಧುವಳ್ಳಿ ಅಮರಕಲಾ ಸಂಘದ ವಾಸು ಅಗಟ್ಸಿತ್ತು, ಆ ಸಾಮರ್ಥ್ಯ ಸ್ವೀಕರಿಸಿದರು, ಗೆದ್ದರು. ಹಾಗೆ ಅವತ್ತು ಅನುಕೂಲ ಕಡಿಮೆ ಇತ್ತು, ಭಯ ಹುಟ್ಟಿಸೋದು. ಇವತ್ತು ಅನುಕೂಲ ಜಾಸ್ತಿ ಇದೆ, ನಿರ್ಭಯವಾಗಿ ಅದನ್ನು ಎದುರಿಸೋಕ್ಕೆ ಅವಕಾಶ ಇದೆ, ಅಷ್ಟೇ ಹೇಳುವಲ್ಲೇ. ಸರ್, ಮೈಸೂರು ರಂಗಭೂಮಿಯ ಕೊರತೆಗಳು ಏನು? ಈಗ ಕೊರತೆಗಳೇನು ಕಡಿಮೆ ಆಗಿದೆ. ನಾನು ನಿಜ ಹೇಳಬೇಕಂದ್ರೆ ಕೊರತೆಗಳಿಲ್ಲ. ಯಾಕೆಂದರೆ ರಂಗಾಯಣ ಆದಮೇಲಂತೂ ತುಂಬ ಜನ ನಾಟಕದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಭಾಳ ದೊಡ್ಡ ದೊಡ್ಡ ಕಲಾವಿದರು ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ತುಂಬ ಜನ ಯುವಕರು ಸ್ಫೂರ್ತಿಗೊಂಡು ನಾಟಕದಲ್ಲಿ ತಮ್ಮ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ಸಾಫ್ಟ್ವೇರ್ ಹುದ್ದೆ ಆ ಥರದ್ದು ಎಲ್ಲೇ ಇದ್ರು, ವೈದ್ಯರು, ಇಂಥವ್ರೆಲ್ಲ ರಂಗಭೂಮಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದ್ರಿಂದ ಕೊರತೆಗಳು ಕಡಿಮೆ. ಈಗ ಈ ರಿಯಾಲಿಟಿ ಶೋಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಜಾಸ್ತಿಯಾಗಿ, ಭಾನುವಾರ ಅಂತ ವಿಶೇಷ ಕಾರ್ಯಕ್ರಮಗಳು ಜಾಸ್ತಿಯಾಗಿ ಥಿಯೇಟ್ರಿಗೆ ಬರೋರು ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅನಿಸ್ಬೋದು. ಆದರೆ ಅದು ಸುಳ್ಳೆ. ನೀವು ರಂಗಾಯಣಕ್ಕೆ ಶನಿವಾರ ಬಂದವರು ಹೋಗಿ ನೋಡಿ, ರಂಗೋತ್ಸವಗಳಲ್ಲಿ ಬಹುರೂಪಿನಲ್ಲಿ ಹೆಂಗೆ ಜನ ತುಂಬಿರ್ತಾರೆ ಅಂತ. ಅದರಿಂದ ಕೊರತೆಗಳೇನು ನನಗಷ್ಟು ಕಾಣ್ತಿಲ್ಲ. ಕೊರತೆ ಏನಪ್ಪ ಮುಖ್ಯವಾಗಿ ಅಂದರೆ ಯುವ ಜನಾಂಗದಲ್ಲಿ, ನಾನು ಯಾರನ್ನೂ ದೂಷಿಸ್ತಾ ಇಲ್ಲ, ಕ್ಷಮಿಸಬೇಕು. ಪ್ರತ್ಯಕ್ಷವಾಗಿ ನಾನು ಕಂಡ್ರದ್ದು ಹೇಳ್ತಿರೋದು. ಯುವಕ ಯುವತಿಯರಿಗೆ ಉತ್ಸಾಹ ಇದೆ, ಬದ್ಧತೆ ಇಲ್ಲ. ಆಗ ಬದ್ಧತೆ ಇತ್ತು, ಕಮಿಟ್ಮೆಂಟ್ ಇತ್ತು, ರಂಗಭೂಮಿಗೆ ಮೀಸಲಾಗಿರ್ತಿದ್ವು. ಈಗ ನನ್ನೇ ತಗೊಳ್ಳಿಯಪ್ಪ, ನಾನು ಜಂಬುಕ್ಕೆ ನಾನು ಹೇಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ಎಲ್ಲಿ ಬೇಕಾದ್ರೂ ಕೈ ಎತ್ತಿ ಹೇಳ್ತೀನಿ. ರಂಗಭೂಮಿಗೆ ನನ್ನನ್ನು ನಾನು ಸಂಪೂರ್ಣ ಸಮರ್ಪಿಸ್ಕೊಂಡೆ. ನಾನು ಆಗಾಗ ದೂರದರ್ಶನ ಮತ್ತು ಕೆಲವು ಸಾಂದರ್ಭಿಕವಾಗಿ ಹೋಗಿರ್ಬೋದು. ಸಿನಿಮಾಕ್ಕೂ ನನಗೆ ಕರೆ ಬಂದಿತ್ತು, ನಾನು ಹೋಗಲಿಲ್ಲ. ನಿಜ ಹೇಳಬೇಕಂದ್ರೆ ಸಿನಿಮಾ ಬೇರೆ ಮಾಧ್ಯಮಗಳಿಗೆ ಹೋಗಲಿ, ರಂಗಭೂಮಿ ನನ್ನ ಜೀವಕ್ಕೆ ಹತ್ತಿರ ಆಯ್ತು, ಇಲ್ಲೇ ಇದೆ. ಈ ಥರ ಬದ್ಧತೆ ಇಲ್ಲ. ಇವತ್ತು ಬರ್ತಾರೆ, ಕಾವಲುಗಾರನ ಪಾತ್ರ ಮಾಡ್ತಾರೆ, ನಾಳೆ ಹೀರೋ ಆಗಬೇಕು.
ಇಲ್ಲೇನಾದ್ರು ಮಾಡುವಾಗ ಯಾವುದಾದ್ರು ಟಿ ವಿ ಸೀರಿಯಲ್ ಸಿಕ್ತು, ಸಿನಿಮಾದಲ್ಲಿ ಕೆಲಸಕ್ಕೆ ಬಾರದ ಪಾತ್ರ ಸಿಕ್ತು ಅಂದರೆ ಖಂಡಿತವಾಗೂ ಓಡೋಗ್ಬಿಡ್ತಾರೆ. ಇಲ್ಲಿ ಏನು ತೊಂದರೆ ಆಗುತ್ತೆ ಯೋಚನೆಯೇ ಮಾಡಲ್ಲ. ಇದು ಒಂದು ರೀತಿ ರಂಗಭೂಮಿಗೆ ದೊಡ್ಡ ಹೊಡೆತ, ದೊಡ್ಡ ಕೊರತೆ ಇದು. ಈಗ ನನ್ನ ಒಬ್ಬರು ಒಂದು ಸಿನಿಮಾದಲ್ಲಿ ಒಂದು ಡಾಕ್ಯುಮೆಂಟ್ರಿ ಭಾಳ ಒಳ್ಳೆಯದದು ಕರೆದ್ರು. ಅದರಲ್ಲಿ ಒಂದು ಗುಂಪು ಸೀನ್ ಬರುತ್ತೆ, ನೀವು ಬರಬೇಕು, ಸ್ವಾತಂತ್ರ್ಯ ಹೋರಾಟಗಾರ ಬಾವುಟ ಎತ್ಕೊಂಡು ಅಂತ. ನಾನು ಆಗಲ್ಲ ಇವರೇ, ನಾನು 40 ವರ್ಷದ ಥಿಯೇಟ್ರಲ್ಲಿ ಇಂಥ ಪಾತ್ರ ಮಾಡಿದ್ದೀನಿ, ನೀವು ಜಂಬ ಅಂತ ತಿಳ್ಕೊಬೇಡಿ, ನನ್ನ ಬೆನ್ನು ತೋರಿಸುವ ಬಾವುಟ ಇಟ್ಕೊಂಡೋದಕ್ಕೆ ನಾನೇ ಯಾಕೆ ಬರಲಿ, ಒಬ್ಬ ಸ್ವತಂತ್ರ ಹೋರಾಟಗಾರ 5 ನಿಮಿಷ ಇರಲಿ, ನೆನಪಿನಲ್ಲಿ ಉಳಿಯೋ ಪಾತ್ರ ಇದ್ದರೆ ಹೇಳಿ, ನಾನು ಮಾಡ್ತೀನಿ, ಇಲ್ಲಾಂದ್ರೆ ಅಷ್ಟು ಗೌರವ ನನಗಿದೆ ಅಂತ ಹೇಳಿದೆ. ಸೊ ಈ ಬದ್ಧತೆ ಥಿಯೇಟ್ರಿಗೆ ಬೇಕು. ಆ ಬದ್ಧತೆ ಅದೇ ಒಂದು ಕೊರತೆ ಅದು. ಮತ್ತು ರಂಗಮಂದಿರಗಳಲ್ಲಿ ಸ್ವಲ್ಪ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಈಗ ರಂಗಾಯಣದಲ್ಲಿ ಕೆಲವೊಮ್ಮೆ ಲೈಟಿಂಗ್ ಭಾಳ ತೊಂದರೆ ಕೊಡುತ್ತೆ, ಅಷ್ಟು ದೊಡ್ಡ ಭವ್ಯವಾದ ರಂಗಮಂದಿರ. ಆಮೇಲೆ ಇತ್ತೀಚೆಗೆ ಅದು ಕಿರು ರಂಗಮಂದಿರ ಮಾಡಿದ್ರು, ಹ್ಯಾಟ್ಸ್ ಆಫ್ ಅವರಿಗೆ. ಅದು ಇಲ್ಲದೇ ರಂಗಮಂದಿರಗಳು ಸಿಕ್ಕದೇ ನಾಟಕ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ನನಗಿನ್ನೂ ಜ್ಞಾಪಕ ಇದೆ, ನಮ್ಮ ಮಿತ್ರರಾದ ಪ್ರಕಾಶ್ ಶೆಣೈಯವರು ಒಂದು ನಾಟಕ ಮಾಡಿಸ್ಬೇಕು ಅಂತ ಹೊರಟು ರಿಹರ್ಸಲ್ ಮಾಡೋ ಜಾಗ ಇಲ್ಲದೆ ಆ ರಂಗಾಯಣದ ಪಕ್ಕ ಜಗಲಿ ಇರುತ್ತಲ್ಲ, ಅಲ್ಲೋ ಸೊಳ್ಳೆ ಕಾಟ, ಅಲ್ಲೇ ನಾವು 15-20 ದಿವಸ ಮಾಡಿವು. ಅದು ಶೋ ಮಾಡೋಕ್ಕೇನೋ ಅನಿವಾರ್ಯ ಕಾರಣ ಅಂತ ಆಗಲಿಲ್ಲ. ಈ ಥರ ರಿಹರ್ಸಲ್ ಹಾಲ್ಗಳು ತುಂಬ ಕೊರತೆ ಇದೆ. ಒಂದಷ್ಟು ಒಳ್ಳೊಳ್ಳೆ ರಿಹರ್ಸಲ್ ಮಾಡೋದಕ್ಕೆ ರಿಹರ್ಸಲ್ಗೆ ಚಿಕ್ಕದಾದಂಥ ಒಂದು ಹಾಲ್ಗಳನ್ನು ಮಾಡಬೇಕು. ಬೇಕಾದ್ರೆ ಮೈಸೂರು ರಂಗಕರ್ಮಿಗಳ ಹೆಸರು ಇಡಲಿ, ಅದಕ್ಕೆ ಬೇಡ ಅನ್ನಲ್ಲ. ಆಮೇಲೆ ರಂಗಮಂದಿರ ಇದೆ, ಕಲಾಮಂದಿರ. ನಾಟಕಕ್ಕೆ ಬರಬೇಕು ಅಂತ ಆಸೆ ಇದೆ, ನಾಟಕ ಮುಗಿದ್ಮೇಲೆ ಮನೆಗೆ ಹೋಗೋಕ್ಕೆ ಭಯ ಆಗುತ್ತೆ, ಕಳ್ಕಾಕರೆಯಲ್ಲಿ ಚೈನ್ ಕಿತ್ಕೊತಾರೋ ಅಂತ. ಅಲ್ಲೇನು ಮಾಡಬೇಕು, ಸಿಟಿ ಬಸ್ಸುಗಳಿಗೆ ಏರ್ಪಾಡು ಮಾಡಿ ಸ್ಟಾಪ್ ನಿಲ್ಲೋಂಗೆ ಮಾಡಬೇಕು. ಜನ ಇನ್ನೂ ಹೆಚ್ಚಿಗೆ ಬರ್ತಾರೆ. ಧ್ವನ್ಯಾಲೋಕಕ್ಕೆ ಹೋಗಿ ಬರುವಾಗ ಅವಕಾಶ ಆಗಬೇಕು. ಈ ಥರ ವಾಹನ ಸೌಲಭ್ಯ ಅದೊಂದು ಕೊರತೆ ಇದೆ. ಲೈಟಿಂಗು, ಮೇಕಪ್ಪು ಬಿಡಿ, ಇವೆಲ್ಲ ನಾವು ಮಾಡ್ಕೋಬೋದು. ಎಲ್ಲಿ ತನಕ ನಮ್ಮ ರಾಮಚಂದ್ರ ಇರ್ತಾರೋ ಮೇಕಪ್ಗೆ ಯಾವ ಭಯವೂ ಇಲ್ಲ. ಪ್ರಸಾದನ ಇವೆಲ್ಲ ನಾವು ಮಾಡ್ಕೋಬೋದು. ಈ ಥರದ್ದು ವಿದ್ಯುತ್ ಶಕ್ತಿ, ಲೈಟಿಂಗ್ದು, ವಾಹನ ಸಮಸ್ಯೆ ಹೇಳಿದ್ನಲ್ಲ, ಅದೆಲ್ಲಕ್ಕಿಂತ ಕಲಾವಿದರು ತನ್ಮಯತೆಯಿಂದ ರಂಗಭೂಮಿಲಿ ತೊಡಕೊಳ್ಳುವಂಥದ್ದು. ಆ ಕೊರತೆ ಹೋದರೆ ಮಿಕ್ಕಿದ ಕೊರತೆಗಳೆಲ್ಲ ತನಗೆ ತಾನೇ ಸರಿಯಾಗ್ಬಿಡುತ್ತೆ. ಸರ್, ನೀವು ಈ ದಾಖಲಾತಿಗೆ ಸೇರಿಸಬೇಕೆಂದು ಇಚ್ಛಿಸುವ ವಿಷಯಗಳು ಅಥವಾ ಅಂಶಗಳು ಯಾವುದಾದ್ರೂ ಇದ್ದರೆ ಹೇಳ್ತೀರಾ? ದಾಖಲಾತಿಗೆ ಸೇರಿರಬೇಕು ಅಂತ ಹೇಳೋದು ಸಾಕಷ್ಟು ಕೆಲವು ಆಗಿದೆ. ಆದರೆ ನನ್ನ ಪ್ರಕಾರ ಈಗ ನಾನೇನು 50 ವರ್ಷದ್ದು ಏನೇನು ಪ್ರೋಗ್ರಾಮ್ ಆಯಿತು, ನಾಟಕಗಳಾಯಿತು, ಪುಸ್ತಕ ರೂಪದಲ್ಲಿ ಬರ್ತಾ ಇದೆ, ಅದು ಒಂದು ಒಳ್ಳೆಯ ದಾಖಲೆ ಆಗುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಈ ರೀತಿ ಕಳೆದ 5 ದಶಕಗಳಿಂದ ಸಾಂಸ್ಕೃತಿಕ ಜಗತ್ತಿನಲ್ಲಿ, ಅದು ರಂಗಭೂಮಿನಲ್ಲಿ ಏನೇನಾಗಿದೆ ಅನ್ನೋದು ಅದು ಡಿಜಿಟಲ್ಲಾಗೂ ಆಗಬೇಕು, ಹಾರ್ಡ್ ಕಾಪಿ ಬರಹದಲ್ಲೂ ಪುಸ್ತಕ ರೂಪದಲ್ಲೂ ಆಗಬೇಕು. ಅದೇ ಎಲ್ಲಿ ತನಕ ನಾವು ದಾಖಲೆ ಮಾಡಲ್ಲ, ಕತ್ತಲೆಯಲ್ಲಿ ಕರಗೋಗ್ಬಿಡುತ್ತೆ, ಇವೆಲ್ಲ ಇತಿಹಾಸದಲ್ಲಿ ಹೂತೋಗ್ಬಿಡುತ್ತೆ. ಅದಾಗಬಾರ್ದು, ಯಾರಿಗೂ ಗೊತ್ತಾಗಲ್ಲ. ಈಗ ನೋಡಿ, ನಾನು ನಿಮಗೆ CD ಒಂದು ಘಟನೆ ಹೇಳಿದೆ, ಕಾಗೆಗಳು ಅಂಥವೆಲ್ಲ ಎಲ್ಲಿ ಯಾರು ನಾವು ಹೇಳಬೇಕು, ಬರವಣಿಗೆಯಲ್ಲಿ ಬರಬೇಕು. ಆ ಥರದ್ದು ರಂಗ ಯಾವ್ಯಾವ ನಾಟಕ ಆಗಿದೆ, ಎಂತೆಂಥ ಕಲಾವಿದರು ಮೈಸೂರಿಗೆ ಹೆಮ್ಮೆಯಾಗಿದ್ದರು, ತಂತ್ರಜ್ಞರು ಹೆಮ್ಮೆಯಾಗಿದ್ದರು, ಮೈಸೂರಿನಲ್ಲಿ ಯಾವ್ಯಾವ ಮಂದಿರಗಳಿದೆ, ಇತ್ತು, ಮುಂದೆ ಬೇಕು ಅನ್ನೋದು. ರಂಗಾಯಣ ಶುರುವಾಗಕ್ಕೆ ಮುಂಚೆ ಕಲಾಮಂದಿರ ಕಟ್ಟುವಾಗ ದೊಡ್ಡವ್ರನ್ನ ಕಲಿಸಿ ಮೀಟಿಂಗ್ ಮಾಡಿದರು, ಹೇಗಿರಬೇಕು ಅದು ಅಂತ. ಆ ಥರ ಏನೇನು ನಡೀತು ಸ್ಫೂರ್ತಿದಾಯಕ ಮುಂದಿನವರಿಗೆ ಅದು ಆಗಬೇಕು. ಸಮತೆಂಥ ಪಾರ್ಕಲ್ಲೆಲ್ಲ ಶುರುವಾಯಿತು ಅಂತ, ತೋಟದಲ್ಲಿ ಅಂಥದ್ದು ದಾಖಲಾಗಬೇಕು. ವಿಶಿಷ್ಟ ಅದ್ಭುತ ಘಟನೆಗಳ ದಾಖಲಾಗಬೇಕು, ವ್ಯಕ್ತಿತ್ವಗಳ ದಾಖಲಾಗಬೇಕು. ಆಮೇಲಿಂದ ಇನ್ನೂ ಸಂಬಂಧಿಯಾದ ಅನೇಕ ವಿಚಾರ ಸಂಕಿರಣಗಳಾಗಿರುತ್ತೆ, ವರ್ಕ್ಶಾಪ್ಗಳಾಗಿರುತ್ತೆ, ಯಾರಿಗೂ ಗೊತ್ತಿರಲ್ಲ. ಈಗ ಸುರುಚಿ ರಂಗಮನೆಯಲ್ಲಿ ಮೇಕಪ್ಗೆ ಸಂಬಂಧಪಟ್ಟಿದ್ದಾಯಿತು, ಅದು ಭಾಳ ಜನ ಗೊತ್ತೇ ಇರಲ್ಲ. ಮೇಸ್ಟ್ರುಗಳನ್ನು ಕರೆಸಿ ಟೀಚರ್ಸಿಗೆ ಮಾಡಿದ್ರು, ಅಂಥದ್ದು ದಾಖಲಾಗಬೇಕು. ಸೊ ಮಹತ್ವದ ಅಂಶಗಳು ಮುಂದಿನ ತಲೆಮಾರಿಗೆ ಯಾವ ಕಾರಣಕ್ಕೂ ತಪ್ಪು ಹೋಗದಾಗ, ಮಿಸ್ ಆಗದಂಗೆ ಇಡೀ ರಂಗಕ್ಕೆ ಸಂಬಂಧಿಯದೆಲ್ಲ ದಾಖಲಾಗಬೇಕು. ಅದು ಜಿನೈನ್ ಆಗುತ್ತೆ. ರಂಗಭೂಮಿಯಲ್ಲಿ ನೀವು ಪಡೆದಿರುವ ಪ್ರಶಸ್ತಿಗಳು ಮತ್ತು ಸನ್ಮಾನಗಳು? ರಂಗಭೂಮಿಯಲ್ಲಿ ನಾನು ಇದುವರೆಗೂ ಈ ಸಣ್ಣ ಪುಟ್ಟ ಒಂದು ತಂಡಗಳು ಮತ್ತು ಸಾಮಾನ್ಯವಾದ ಸಂಸ್ಥೆಗಳು ಕೊಟ್ಟಿರೋದು ನನಗೆ ತುಂಬಾ ಇದೆ. ಒಂದು 100 ಇರ್ಬೋದು ಅದು. ಅವೆಲ್ಲ ನಾನು ಹೆಚ್ಚಿಗೆ ಹೇಳಲ್ಲ, ಯಾಕೆಂದ್ರೆ ಸಾಂದರ್ಭಿಕವಾಗಿ ಬಂದಿರೋದು. ಆದರೆ ಮುಖ್ಯವಾಗಿ
ಉಜ್ವಲ ರಂಗರಾಯ ಭಾರಿ ಅಂತ ಹೇಳಿ ಒಂದು ಪ್ರಸಿದ್ಧವಾದಂಥ ನಮ್ಮ ಬಿ ಜಿ ರಾವ್ ಅಂತ ಅವರು ಒಂದು ಯೂನಿವರ್ಸಿಟಿ ನಡೆಸೋ ಹಾಗೆ ವೃತ್ತಿರಂಗ ನಡೆಸ್ತಿದ್ರು. ಅವ್ರ ಸನ್ಮಾನ ಸಮಾರಂಭವೇ ಒಂದು ಹೆಮ್ಮೆ. ನಾನೇ ಮೈಸೂರಿನಲ್ಲಿ ಒಂದು 10 ಜನಕ್ಕೆ ಅವರ ಸನ್ಮಾನ ಬರೋಂಗೆ ನಾನು ಮಾಡಿದ್ದೀನಿ. ನನಗೆ ಹೆಮ್ಮೆ ಅದು. ನನಗೆ ಉಜ್ವಲ ರಂಗರಾಯ ಭಾರಿ ಕೊಟ್ಟರು. ನಮ್ಮ ಎಲ್ಲ ಸ್ನೇಹಿತರು ಬಾಂಬೆಗೆ ಹೇಳಿದ್ನಲ್ಲ ಹದ್ದು ಮೇಲೆ ಬರುವಾಗ ನನ್ನ ಬಗ್ಗೆ ಪ್ರೀತಿಯಿಂದ ನನ್ನ ಚಿತ್ರ BAP ಭಟ್ ಅಂತ ಒಬ್ಬರಿದ್ದರು. ನನ್ನ ಅದ್ಭುತವಾದ ನನ್ನೊಂದು ಚಿತ್ರ ಬಿಡಿಸಿದ್ದಾರೆ, ಗಾಢ ನಿದ್ರೆಯಲ್ಲಿ ಹವ್ಯಾಸಿಯ ರಂಗ ಹುಲಿ ಅಂತ. ಅವತ್ತಿಂದ ಹವ್ಯಾಸಿಯ ರಂಗ ಹುಲಿ ಎನ್ನುವಂಥದ್ದು ಕೂಡ ನನಗೆ ಒಂದು ಆಯಿತು. ಆಮೇಲೆ ರಾಜ್ಯ ಸರ್ಕಾರ ನನಗೆ ಒಂದು ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದಲ್ಲದೇ ನನಗೆ ಸನ್ಮಾನ್ಯ ಡಾಕ್ಟರ್ ರಾಜ್ಕುಮಾರ್ ಅವರೇ ಆ ಒಂದು ಸಾಂಸ್ಕೃತಿಕ ಸಂದರ್ಭದಲ್ಲಿ ಅದು ಕಲಾಮಂದಿರದಂಥ ರಂಗಮಂದಿರದಲ್ಲಿ ಸನ್ಮಾನ ಮಾಡಿರೋದು ನನ್ನ ಬದುಕಿನ ಹೆಮ್ಮೆಯ ಪುಟ ಅಂತ ಹೇಳ್ಬೋದು. ನಾನು ರಂಗ ಸೇವೆ ಮಾಡಿದ್ದೀನಿ ಅನ್ನೋ ಕಾರಣಕ್ಕಾಗಿ ಹೊಯ್ಸಳ ಪ್ರಶಸ್ತಿ, ಆದರ್ಶ ಸೇವಾರತ್ನ ಪ್ರಶಸ್ತಿ, ರೋಟರಿ ಪ್ರಶಸ್ತಿ, ಲಯನ್ಸ್ ಕ್ಲಬ್ನವ್ರದ್ದು ಪ್ರಶಸ್ತಿ, ಇವೆಲ್ಲ ರಂಗಭೂಮಿಯಲ್ಲಿ ನಾನು ತೊಡಕೊಂಡಿದ್ದೀನಿ ಅನ್ನೋದಕ್ಕೆ ಯಾಜ್ಞವಲ್ಕಶ್ರೀ ಅಂತ ಬೆಂಗಳೂರಿನವ್ರ ಪ್ರಶಸ್ತಿ. ಈ ರೀತಿ ಹಲವು 10 ಪ್ರಶಸ್ತಿಗಳು ನನ್ನ ರಂಗ ಕಾರ್ಯಕ್ಕಾಗಿ ಬಂದಿರೋದು. ಅದಕ್ಕೆ ರಂಗ ಸೇವೆಗೆ ಅಂತ ನಾನು ಸೇವೆ ಅನ್ನೋದು ದೊಡ್ಡ ಪದ, ನನ್ನದು ರಂಗದ ಒಂದು ಕಿಂಚಿತ್ತು ಮಾಡಿರೋ ಕೆಲಸ ಅಂತ ಹೇಳಬಲ್ಲೆ. ಕಳೆದ 50 ವರ್ಷಗಳಿಂದ ನೀವು ರಂಗಭೂಮಿಯಲ್ಲಿ ಕಂಡಿರುವ ವ್ಯತ್ಯಾಸಗಳು, ಬೆಳವಣಿಗೆಗಳು, ಅಂದರೆ ಅದು ನಿಮ್ಮ ಅಭಿಪ್ರಾಯದಲ್ಲಿ ಈ ವ್ಯತ್ಯಾಸಗಳು, ಬೆಳವಣಿಗೆಗಳು ರಂಗಭೂಮಿಯ ವಾತಾವರಣಕ್ಕೆ ಪೂರಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ? ಆ ಕಡೆಯ ವಾಕ್ಯವನ್ನು ಹೇಳ್ತೀನಿ, ಯಾಕೆಂದರೆ ಮೊದಲು ಎಲ್ಲ ಬೆಳವಣಿಗೆ ಅದು ಹೇಳಿದ್ದೀನಿ ನಾನು, ರಿಪೀಟೇಷನ್ ಆಗೋದು ಬೇಡ ಅಂತ ಹೇಳಿ. ಪೂರಕ ಮತ್ತು ಮಾರಕ ಹೇಳಿದ್ರಲ್ಲ, ಅದು ಒಂದು ರೀತಿ ಈಗ ಪೂರಕವಾಗಿದೆ. ಮೊದಲು ಸ್ವಲ್ಪ ಮಾರಕವಾಗಿತ್ತು. ಯಾಕೆಂದರೆ ವೃತ್ತಿರಂಗದವ್ರು ನಾವೇ ಬೇರೆ, ಹವ್ಯಾಸಿ ರಂಗದವರು ನಾವೇ ಬೇರೆ ಅಂತ ಕೂತಿದ್ದರು. ಅದಕ್ಕೆ ಫೈನ್ ಆರ್ಟ್ಸ್ ಕಾಲೇಜಿನಲ್ಲಿ 1884 ಶುರುವಾದಂತಹ ಬಹುಶಃ ಗುಬ್ಬಿ ಕಂಪ್ನಿದ್ದು 1984ನಲ್ಲಿ 100 ವರ್ಷ ಆದಾಗ ಗುಬ್ಬಿ ಶತಮಾನೋತ್ಸವ ಮಾಡಿದರು. ಅದರಲ್ಲಿ ನಾನು ಒಂದು ಮುಖ್ಯವಾಗಿ ಮಹತ್ವ ಜವಾಬ್ದಾರಿ ನಿರ್ವಹಿಸಿದೆ. ಆ ಹಂತದಲ್ಲಿ ಕರ್ನಾಟಕ ರಂಗಭೂಮಿ ನಿನ್ನೆ ಇಂದು ನಾಳೆ ಅಂತ ಒಂದು ಸಂಕೀರ್ಣ ಆಯಿತು. ಭಾಳ ದೊಡ್ಡ ದೊಡ್ಡ ತಜ್ಞರು ಬಂದಿದ್ದರು. ಅಲ್ಲಿ ಮೊದಲಿಗೆ ಈ ವ್ಯತ್ಯಾಸಗಳು, ಪೂರಕ ಮಾರಕಗಳ ಪ್ರಶ್ನೆ ಬಂತು. ವೃತ್ತಿ ಅನ್ನೋದು ಬೇರೆ ಅಲ್ಲ, ಹವ್ಯಾಸಿ ಅನ್ನೋದು ಬೇರೆ ಅಲ್ಲ. ಅದು ರೂಪ ಬೇರೆ ಇರ್ಬೋದು, ವಿಧಾನ ಬೇರೆ ಇರ್ಬೋದು. ಈಗ ಹೇಗೆ ನಾವು ದೇವರ ಪೂಜೆ ಆಚರಣೆ ವಿಧಾನ ಬೇರೆ ಆದರೂ ಅಂತಿಮವಾಗಿ ದೇವರು ಒಬ್ಬನೇ ಅಂತೀವಲ್ಲ, ಹಾಗೆ ವೃತ್ತಿ ಹವ್ಯಾಸಿ ಎರಡು ಒಂದಾಗಬೇಕು. ಪರಸ್ಪರ ವೈರತ್ವ ಅಲ್ಲ, ಗೆಳೆತನ ಬೇಕು ಅಂತ ಒಂದು ಕೂಗು ಹಬ್ಬಿತು. ಆಮೇಲೆ ಮೈಸೂರು ಜಿಲ್ಲಾ ವೃತ್ತಿ ರಂಗಭೂಮಿಗೆ ಸಂಬಂಧಪಟ್ಟವರು, ಹವ್ಯಾಸಿ ರಂಗಭೂಮಿಯವರು ಅವರವರೇ ತಂಡ ಮಾಡಿಕೊಂಡ್ರು. ನಾನು ತಿಳಿದ ಮಟ್ಟಿಗೆ 1-2 ಬಾರಿ ಒಟ್ಟಿಗೆ ಸೇರಿ ಅವರು ನಾಟಕ ಮಾಡೋ ಪ್ರಯತ್ನ ಮತ್ತು ಸಮಾರಂಭ ಮಾಡೋದು ನೋಡಿದ್ದಾರೆ. ಇದು ಪೂರಕ. ಮೊದಲು ಹಾಗಿರಲಿಲ್ಲ ವಾತಾವರಣ. ಮತ್ತು ಇನ್ನೊಂದು ಮೊದಲು ಸ್ವಲ್ಪ ಏನಿತ್ತು ಅಂದರೆ ನನ್ನ ತಂಡ ಮೇಲೂ ನಿನ್ನ ತಂಡ ಕೇಳು ಈ ಥರ ಕೆಲವು ಭಾವನೆ ಇತ್ತು. ಅದರಲ್ಲಿ ಮಾಡಿರೋ ದೊಡ್ಡ ಮನುಷ್ಯ, ಇದರಲ್ಲಿ ಮಾಡಿರೋ ಸಣ್ಣ ಮನುಷ್ಯ ಅಂತ. ಆಮೇಲೆ ಕೆಲವರು ಭಾಳ ಪ್ರಸಿದ್ಧರು, ನಿರ್ದೇಶನದಲ್ಲಾಗಲಿ ನಟನೆಯಲ್ಲಾಗಲಿ, ಇನ್ನು ಕೆಲವರು ಅನ್ನೋ ಥರ ಭಾವನೆ ಈ 70s 80s 90s ತನಕಲೂ ಅದೆಲ್ಲೋ ಒಂದು ಕಡೆ ಸಣ್ಣಗಿತ್ತು. ಆಮೇಲೆ ಅದೇನು ಪರಿವರ್ತನೆ ಆಯಿತೋ ನಂಗೆ ಗೊತ್ತಿಲ್ಲ. ಕಾಲ ಬೆಳೆದಾಗೆ ಮನುಷ್ಯನ ಮನಸ್ಸು, ಚಿಂತನೆಗಳು ಬದಲಾಗುತ್ತೆ, ಆಧುನಿಕವಾಗ್ತಾ ಹೋಯಿತು. ಈಗ ಅವರು ಯಾರ್ಯಾರು ಹಾಗಂತಿದ್ದವರು ಒಂದಾದರು. ಯಾರು ಬೇರೆ ಅಥವಾ ಹೆಚ್ಚು ಕಡಿಮೆ ಇಲ್ಲ. ರಂಗಕ್ಕಾಗಿ ದುಡಿಯೋರೆಲ್ಲ ಒಂದೇ. ನೀನೊಂದು ತಂಡ, ನಾನೊಂದು ತಂಡ ಇರ್ಬೋದು. ಆ ತಂಡ ಇರಬೇಕು ಹೊರತು ವಿತಂಡವಾದ ಇರಬಾರ್ದು. ತಂಡದಲ್ಲಿ ಸಾಧನೆ ಇರಬೇಕು ಅನ್ನೋ ಮಾತು. ಹೀಗೆ ಕೊರತೆಗಳಂಥ ಭೇದ ಭಾವದ ಕೊರತೆ ಇತ್ತು, ವೃತ್ತಿ ಹವ್ಯಾಸಿ ಕೊರತೆ ಇತ್ತು. ನಾನು ಮೊದಲೇ ಈಗ ಸಾಕಷ್ಟು ವಿವರಿಸಿದ್ದೀನಲ್ಲ, ರಂಗಮಂದಿರಗಳ ಕೊರತೆ ಇತ್ತು. ಈಗ ಅದೂ ನಿವಾರಣೆ ಆಗಿದೆ. ಪ್ರೇಕ್ಷಕರ ಸಂಖ್ಯೆಯೂ ಕೂಡ ಈಗ ಒಂದು ರೀತಿಯಲ್ಲಿ ಒಳ್ಳೆಯ ನಾಟಕ, ನಮ್ಮ ಜನ ತುಂಬ ಒಳ್ಳೆಯವರು, ಯಾವತ್ತೂ ಕ್ವಾಲಿಟಿಗೆ ಬೆಲೆ ಕೊಡ್ತಾರೆ. ಒಳ್ಳೆಯ ನೀವು ನಾಟಕ ಮಾಡಿ ನೋಡಿ ಬಂದೇ ಬರ್ತಾರೆ ನಮ್ಮ ಜನ. ನೀವು ನೆಟ್ಟಿಗೆ ನಾಟಕ ಮಾಡಿದೆ ಕೆಡಿಸಿ ಜನ ಬೈದರೆ ತಪ್ಪು ನಿಮ್ಮದೇ ಹೊರತು ಮಾಡೋರು ನಾಟಕ ಮಾಡೋದು ಜನಗಳದಲ್ಲ. ಸೊ ಹೀಗೆ ಕೊರತೆ ಇತ್ತು. ಈಗ ಪ್ರೇಕ್ಷಕರು ಹೆಚ್ಚಿಗೆ ಬರ್ತಾಯಿದ್ದಾರೆ, ಆ ಕೊರತೆಯೂ ಕಮ್ಮಿಯಾಗಿದೆ. ತಾಂತ್ರಿಕತೆ ತುಂಬ ಬೆಳೆದಿದೆ, ಅದ್ಭುತಗಳನ್ನು ನಾವು ತೋರಿಸಬಹುದು. ರಂಗದಲ್ಲಿ
ಸೀನ್ ಬದಲಾವಣೆಗಳಲ್ಲೇ ವಿದ್ಯುನ್ಮಾನ ಮಾಧ್ಯಮಗಳನ್ನು ಅಥವಾ ಬೇರೆ ಬೇರೆ ತಂತ್ರಗಳನ್ನು ಬಳಸಿ ಅದ್ಭುತ ಚಮತ್ಕಾರಗಳನ್ನು ಸೃಷ್ಟಿ ಮಾಡ್ಬೋದು. ಹೀಗೆ ಕೊರತೆಗಳು ಸ್ವಲ್ಪ ನೀಗಿಕೊಂಡಿವೆ, ಕಡಿಮೆಯಾಗಿವೆ ಅಂತ ನಾನು ಹೇಳ್ತೀನಿ. ನಾನು ಮೊದಲೇ ಹೇಳಿದಾಗೆ ಬದ್ಧತೆಯೇ ಒಂದು ಕೊರತೆ, ಅದು ಸರಿ ಹೋದರೆ ಇನ್ನು ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಸರ್, ಇಷ್ಟೊತ್ತು ನಿಮ್ಮ ರಂಗಭೂಮಿಯ ಅಭಿಪ್ರಾಯ, ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಿಮ್ಮ ಪ್ರೋತ್ಸಾಹ ಹೀಗೆ ರಂಗಭೂಮಿ ಮೇಲೆ ಇರಲಿ ಅಂತ ವಂದನೆಗಳು. ನನಗೆ ಇಂಥ ಒಂದು ಅಮೂಲ್ಯವಾದ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ಅತ್ಯಂತ ವಿನಮ್ರತೆಯಿಂದ ನಮಸ್ಕಾರ ಮಾಡ್ತೇನೆ. ನನಗೆ ಇವತ್ತು ತುಂಬ ಸಂತೋಷ ಆಗಿದೆ. ಒಬ್ಬ ರಂಗಕರ್ಮಿಯಾಗಿ ನಾನೇನು ಕೆಲಸ ಮಾಡಿದ್ದೀನಿ ಹೇಳ್ಕೊಳ್ಳೋಕ್ಕೆ ಅಂತರಂಗದಿಂದ ಅಂತರಾಳವನ್ನು ಬಿಚ್ಚಿ ಹೇಳೋಕ್ಕೆ ಅವಕಾಶ ಆಗಿದೆ. ಯಾವುದೇ ವಿಷಯವನ್ನು ನಿವೇದನೆ ಮಾಡ್ಕೋಬೇಕು. ಈಗ ಉದಾಹರಣೆ, ಅದೊಂದು ಪ್ರೇಮ ಆಗಿರಲಿ, ಪ್ರೇಮವನ್ನು ನಿವೇದನೆ ಮಾಡ್ಕೊಂಡ್ರೆ ದಾಂಪತ್ಯಕ್ಕೆ ದಾರಿ ಆಗ್ಬೋದು. ಇಲ್ಲ ಅಂತಂದರೆ ಒಳಗೆ ಇಟ್ಕೊಂಬಿಟ್ರೆ ಬಂಧನ ಸಿನಿಮಾ ಥರ ಆಗೋಗ್ಬಿಡುತ್ತಲ್ಲ, ಹಾಗಾಗಬಾರ್ದು. ಸೊ ಅಂತ ನನಗೆ ಆ ಬಂಧನದಿಂದ ಮುಕ್ತಗೊಳಿಸಿ ನನ್ನ ಸ್ವತಂತ್ರವಾಗಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದರಲ್ಲಿ ಅಕಸ್ಮಾತು ಲೋಪದೋಷಗಳಿದ್ದರೆ ಕ್ಷಮಿಸಬೇಕು, ಒಳ್ಳೆಯ ಅಂಶಗಳಿದ್ದರೆ ಸ್ವೀಕರಿಸಬೇಕು. ಒಂದು ತಮಾಷೆ ನಾವು ಮಾತು ಚರ್ಚಾಸ್ಪದದಲ್ಲಿ ಹೇಳ್ತೀವಲ್ಲ, ಹಂಸ ಕ್ಷೀರ ನ್ಯಾಯದಂತೆ ನೀವು ನೀರನ್ನು ಬಿಟ್ಟು ಹಾಲನ್ನು ಸ್ವೀಕರಿಸಿ ಅಂತ, ಹಾಗೆ ಸ್ವೀಕರಿಸಬೇಕು. ಸ್ವಲ್ಪ ಅಲಂಕಾರಿಕವಾದ ಮಾತಿದು. ಸೊ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು.